ಧ್ಯಾನ ಅಂತ ಹೇಳಿದ್ರೆ ಏನು? ಇದು ಸಾಮಾನ್ಯವಾಗಿ ತುಂಬ ಪ್ರಚಲಿತವಾಗಿರುವಂತಹ ಫೇಮಸ್ ಬಸ್ ವರ್ಡ್ ಏನು ಅಂತ ಹೇಳಿದ್ರೆ ಯೋಗ, ಮೆಡಿಟೇಷನ್, ಧ್ಯಾನ. ಅದೆಲ್ಲ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಆಚೆಯಿಂದನೇ ಎಷ್ಟೋ ಜನ ಹೇಳ್ತಾರೆ ಧ್ಯಾನ ಮಾಡಬೇಕು ಅಂತ. ಆದರೆ ಧ್ಯಾನ ಅಂತ ಹೇಳಿದ್ರೆ ಏನು? ಧ್ಯಾನ ಸಂಪೂರ್ಣವಾಗಿ ಮೊಬೈಲ್ನಲ್ಲಿ ಎಷ್ಟು ಧ್ಯಾನ ಬಂದಿರುತ್ತೆ ಅಂತ ಹೇಳಿದ್ರೆ ಅಕ್ಕಪಕ್ಕ ಯಾರಾದ್ರೂ ಕರೆದ್ರೂ ವಿಚಲಿತ ಆಗೋದಿಲ್ಲ. ಅಂದ್ರೆ ಎಷ್ಟೊಂದು ಧ್ಯಾನ ಬೆಳೆದಿದೆ, ಎಷ್ಟು ಫೋಕಸ್ ಬೆಳೆದಿದೆ. ಅದೇ ಇದನ್ನ ಧ್ಯಾನ ಅಂತ ಹೇಳ್ತಾರೆ. ಧ್ಯಾನ ಅಂತ ಹೇಳಿದ್ರೆ ಏನು ಅದನ್ನ ನಾವು ಚರ್ಚೆ ಮಾಡೋಣ. ಅದಷ್ಟೇ ಅಲ್ಲ, ಧ್ಯಾನ ಯಾವುದ್ರ ಮೇಲೆ ಮಾಡಬೇಕು? ಎಷ್ಟೊಂದು ವಿಧ ವಿಧವಾಗಿರುವಂತಹ ಧ್ಯಾನಗಳಿದೆ. ಅದರಲ್ಲಿ ಮುಖ್ಯವಾಗಿರುವಂತಹ ಧ್ಯಾನ ಯಾವುದು? ಆಮೇಲೆ ಆ ಧ್ಯಾನದಲ್ಲಿ ಏನೆಲ್ಲ ಲಾಭಗಳನ್ನ ನಾವು ಪಡ್ಕೊಳ್ಬೋದು ಅದನ್ನ ನಾವು ಚರ್ಚೆ ಮಾಡೋಣ. ಕೊನೆಯಲ್ಲಿ ನಾನು ಕೆಲವು ಟಿಪ್ಸ್ ನಮ್ಮ ಧ್ಯಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬಹುದು, ಆಲ್ಮೋಸ್ಟ್ 10 ರಿಂದ 14 ಕೆಲವು ಟಿಪ್ಸ್ ಅನ್ನ ಕೊಡ್ತೀನಿ. ಆಮೇಲೆ ಆಲ್ಮೋಸ್ಟ್ 10 ಸೈಂಟಿಫಿಕ್ ಮತ್ತು ಸ್ಪಿರಿಚುವಲ್ ಬೆನಿಫಿಟ್ಸ್ ಆಫ್ ಚಾಂಟಿಂಗ್, ಇದೆಲ್ಲವನ್ನು ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಧ್ಯಾನ ಅಂತ ಹೇಳ್ತಾರಲ್ಲ ಶಬ್ದ, ಈ ಶಬ್ದ ಎಲ್ಲಿಂದ ಬಂದಿದೆ ಅದನ್ನ ತಿಳ್ಕೊಳ್ಬೇಕು. ಎಲ್ಲಿಂದ ಬಂದಿದೆ ಯಾರಾದ್ರೂ ಹೇಳ್ಬೋದು? ಅಷ್ಟಾಂಗ ಯೋಗದ ಅದು ಪದ್ಧತಿ, ಅದರಲ್ಲಿ 8 ಹಂತಗಳಿದೆ, 8 ಸ್ಟೇಜಸ್. ಆ 8 ಸ್ಟೇಜ್ ಅಂತ ಹೇಳ್ತಾರೆ. ಸ್ಟೇಜ್ ಅಂತ ಹೇಳಿದ್ರೆ ಒಂದು ಮೆಟ್ಲು ಹತ್ತು ಮತ್ತೊಂದು ಮೆಟ್ಲು. ಇದು ಧ್ಯಾನ ಎಷ್ಟನೇ ಮೆಟ್ಟಿಲು ಅಂತ ಹೇಳಿದ್ರೆ 7th ಸ್ಟೇಜ್. ನೇರ ಎಲ್ಲರೂ ಹೇಳ್ತಾರೆ ಧ್ಯಾನ ಮಾಡಬೇಕು. ಇಲ್ಲ, ಅವರು ಧ್ಯಾನ ಮಾಡೋದಕ್ಕಿಂತ ಮುಂಚೆ ಇನ್ನು ಕೆಲವು 6 ಸ್ಟೆಪ್ಸ್ ಇದೆ. ಯಾವುದೆಲ್ಲ? ಮೊದಲನೇದು ಯಮ, ನಿಯಮ, ಆಮೇಲೆ ಆಸನ, ಆಮೇಲೆ ಪ್ರಾಣಾಯಾಮ, ಆಮೇಲೆ ಪ್ರತ್ಯಾಹಾರ, ಆಮೇಲೆ ಧಾರಣ, ಧ್ಯಾನ, ಆಮೇಲೆ ಸಮಾಧಿ. ಸಮಾಧಿ ಅಂತ ಹೇಳಿದ್ರೆ ತುಂಬಾ ಸುಲಭ. ಪ್ರತಿನಿತ್ಯ ನಾವು ಮಾಡ್ತೀವಲ್ಲ ಬ್ರಜಿ, ರಾತ್ರಿ ಸಮಾಧಿ. ಆದ್ರೆ ಅದನ್ನ ಸಮಾಧಿ ಅಂತ ಹೇಳೋದಿಲ್ಲ. ಅದನ್ನ ಏನಂತ ಹೇಳ್ತಾರೆ? ನಿದ್ರಾ ಅಂತ ಹೇಳ್ತಾರೆ. ಈ ಸಮಾಧಿಯನ್ನು ಮತ್ತೊಂದು ನಿದ್ರಾ ಅಂತ ಹೇಳ್ತಾರೆ. ಯಾವ್ದದು? ಯೋಗ ನಿದ್ರಾ. ಆದ್ರೆ ಯೋಗ ನಿದ್ರದಲ್ಲಿ, ಜಾಗೃತಿ ಮತ್ತು ಯೋಗ ನಿದ್ರದಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಯೋಗ ನಿದ್ರೆನಲ್ಲಿ ಆ ವ್ಯಕ್ತಿ ಬಾಹ್ಯ ಪ್ರಪಂಚದಿಂದ ಅವನು ಮುಕ್ತನಾಗಿರ್ತಾನೆ, ಆದ್ರೆ ಆಂತರಿಕವಾಗಿ ಅವನು ಎಚ್ಚರವಾಗಿರ್ತಾನೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಈಗ. ಆದ್ರೆ ಇದಕ್ಕಿಂತ ಮುಂಚೆ ಯಮ, ನಿಯಮ, ಒಂದೊಂದೊಂದೊಂದು ಶಬ್ದದಲ್ಲಿ ಹೇಳ್ಬಿಡ್ತೀನಿ. ಯಮ, ನಿಯಮ ಅಂತ ಹೇಳಿದ್ರೆ ಏನೆಲ್ಲ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು, ಏನು ಮಾಡಬಾರದು. ವಿಧಿ ಮತ್ತು ನಿಷೇಧ, ಅದು ಯಾವ್ದ್ರಲ್ಲಿ ಬರುತ್ತೆ? ಯಮ, ನಿಯಮ. ಇದು ಮಾಡಿದ ಮೇಲೆ ಬರುತ್ತೆ ಯೋಗಾಸನ. ಎಷ್ಟೋ ಜನ ಆಸನ ಹೇಳ್ತಾರಲ್ಲ, ಆಸನ ಅಂತ ಹೇಳಿದ್ರೆ ಏನು? ಎಕ್ಸಸೈಸ್. ಈಗಿನ ಕಾಲದಲ್ಲಿ ಬರೀ ಆಸನ, ನಾವು ಯೋಗಕ್ಕೆ ಹೋಗ್ತಾ ಇದೀನಿ, ಯೋಗ ಕ್ಲಾಸ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಈ ಶಬ್ದನ ಎಲ್ಲಿಂದ ಬಂದಿದೆ? ಅಷ್ಟಾಂಗ ಯೋಗದಿಂದ ಬಂದಿದೆ. ಇದಕ್ಕಿಂತ ಮುಂಚೆ 2 ಸ್ಟೆಪ್ ಮಾಡ್ಬೇಕಾಗಿದೆ. ಇದು ಮಾಡದೆ ಮುಂದೆ ಹೋದ್ರೆ ಅದ್ರ ಲಾಭ ಏನ್ ಬರ್ಬೇಕಲ್ಲ ಅದು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಯಮ, ನಿಯಮ, ಆಮೇಲೆ ಬರುತ್ತೆ ಆಸನ, ಆಮೇಲೆ ಬರುತ್ತೆ ಪ್ರಾಣಾಯಾಮ. ಕೆಲವರು ಹೇಳ್ತಾರೆ ನಾನು ಯೋಗಾಸನ ಮಾಡಿದ್ರೆ ಇನ್ನು ನಂದು ಕೆಪಾಸಿಟಿ ಜಾಸ್ತಿ ಆಗುತ್ತೆ, ನಂದು ಪವರ್ ಜಾಸ್ತಿ ಆಗುತ್ತೆ ಶರೀರದಲ್ಲಿ, ಮಾಡೋದಕ್ಕೇನು ಇನ್ನು ಹೆಚ್ಚು ಇಂದ್ರಿಯ ತೃಪ್ತಿ ಮಾಡ್ಬೋದು ಅಂತ. ಆದ್ರೆ ಇಂದ್ರಿಯ ತೃಪ್ತಿ ಕಡಿಮೆ ಮಾಡ್ಬೇಕು ಅಂತಾನೆ ವಿಧಿ ನಿಷೇಧನ ಹಾಕಿದ್ದಾರೆ ಮೊದಲು. ಅದಕ್ಕೋಸ್ಕರ ನಮಗೆ ಪರ್ಪಸ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾವು ಈ ಮಧ್ಯದಲ್ಲಿ ಕೆಲವು ಬಾರಿ ಶಾಸ್ತ್ರದಲ್ಲಿ ಎಷ್ಟೊಂದು ವಿಧಗಳು, ಎಷ್ಟೊಂದು ಜ್ಞಾನ ಇದೆ. ಆದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತೀವಿ? ನನ್ಗೆ ಯಾವ್ದು ಇಷ್ಟ ಅದೆಲ್ಲ ಅದನ್ನ ತಗೊಳ್ತೀವಿ, ಉಳಿದಿರೋದೆಲ್ಲ ಬಿಟ್ಬಿಡ್ತೀವಿ. ನಾವು ಕೇಳಿರ್ಬೋದಲ್ಲ, ಸಣ್ಣ ಮಕ್ಕಳಿರುವಾಗ ನಾವು ಒಂದು ಕತೆ ಕೇಳಿದ್ವಿ. ಒಂದು ಕೋಳಿ ಇತ್ತು ಅಂತ. ಆ ಕೋಳಿ ಏನ್ ಕೊಡ್ತಾ ಇತ್ತು? ಚಿನ್ನದ ಮೊಟ್ಟೆ ಕೊಡ್ತಾ ಇತ್ತು. ಹೌದಲ್ಲ, ಜ್ಞಾಪಕ ಇದೆ? ಆಮೇಲೆ ಆ ವ್ಯಕ್ತಿ ಏನ್ ಮಾಡ್ದ? ಕೋಳಿನ ಸಾಯಿಸ್ಬಿಟ್ಟ. ಯಾಕೆ? ಏನ್ ಅನ್ನಿಸ್ತಾ ಇತ್ತು ಅವನಿಗೆ? ಬಾಯಿಯಿಂದ ನಾನು ಊಟ ಹಾಕ್ಬೇಕು. ಆಮೇಲೆ ಅದು ಅಷ್ಟು, ಯಾಕಂದ್ರೆ ಏನಾದ್ರು ಕೊಡ್ಬೇಕು ಅಂದ್ರೆ ಕಷ್ಟ, ನಮಗೆ ಏನಾದ್ರು ಈಸ್ಕೊಳ್ಳೋದಕ್ಕೆ ತುಂಬಾ ಸುಲಭ.
ಚಿನ್ನದ ಮೊಟ್ಟೆ ಇಸ್ಕೊಳ್ತೀನಿ, ನೋ ಪ್ರಾಬ್ಲಮ್. ಆದ್ರೆ ಇದಕ್ಕೆ ತಿನ್ನಿಸ್ತಾ ಇರ್ಬೇಕಲ್ಲ, ಅದು ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ದ, ಬಾಯಿ ಕತ್ತರಿಸ್ಬಿಟ್ಟ. ಆಮೇಲೆ ಅವ್ನು ಚಿನ್ನದ ಮೊಟ್ಟೆ ಕಾಯ್ತಾ ಇದ್ದ, ಏನೂ ಬಂದಿಲ್ಲ. ಸೊ ಕೆಲವು ಬಾರಿ ಇದನ್ನ ಶಾಸ್ತ್ರ ಹೇಳುತ್ತೆ ಅರ್ಧ ಕುಕ್ಕುಟ್ಟಿ ನ್ಯಾಯ ಅಂತ. ಅರ್ಧ ಕುಕ್ಕುಟ್ಟಿ ನ್ಯಾಯ ಅಂತ ಹೇಳಿದ್ರೆ ನಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದನ್ನ ಮಾತ್ರ ಹೀರ್ಕೊಳ್ಳೋದು, ಉಳಿದಿರೋದನ್ನ ಬಿಟ್ಬಿಡೋದು. ಶಾಸ್ತ್ರದಿಂದ ಈ ರೀತಿ ಮಾಡಿದ್ರೆ ನಮಗೆ ಸಂಪೂರ್ಣ ಫಲ ಬರೋದಿಲ್ಲ. ಅದಕ್ಕೋಸ್ಕರ ಸಂಪೂರ್ಣವಾಗಿ ಅದನ್ನ ಆಲಿಸ್ಬೇಕು, ಮತ್ತೆ ಅದನ್ನ ಪಾಲನೆ ಮಾಡಬೇಕು. ಈಗ ಯೋಗಾಸನ ಆಯ್ತು, ಆಮೇಲೆ 4ನೇ ದಿನ ಪ್ರಾಣಾಯಾಮ. ಎಷ್ಟೋ ಜನ ಧ್ಯಾನವನ್ನ ಪ್ರಾಣಾಯಾಮನ್ನೇ ಧ್ಯಾನ ಅಂತ ಹೇಳ್ಬಿಡ್ತಾರೆ. ಆದ್ರೆ ಪ್ರಾಣಾಯಾಮ ಏನು? ಉಸಿರನ್ನ ಹಿರ್ಕೊಳ್ಳೋದು, ಬಿಡೋದು, ಉಚ್ಛ್ವಾಸ ಮತ್ತು ನಿಶ್ವಾಸ. ಆಕ್ಚುಲಿ ಇದು ಧ್ಯಾನ ಅಲ್ಲ. ಎಷ್ಟೋ ಬಾರಿ ಹೇಳ್ತಾರೆ ಅಲ್ಲಿ ಬ್ರೀದಿಂಗ್ ಮೆಡಿಟೇಷನ್ ನಾ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ, ಇಲ್ಲ ಸೈಲೆಂಟ್ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೌದಲ್ಲ, ಸೈಲೆಂಟ್ ಆಗಿ ಏನ್ ಮಾಡ್ತಾ ಇದೀವಿ, ನಿದ್ದೆ ಮಾಡ್ತಾ ಇದೀವಿ. ಆದ್ರೆ ಮೆಡಿಟೇಷನ್, ಕೆಲವ್ರು ಹೇಳ್ತಾರೆ ವಾಟ್ ಆರ್ ಯು ಮೆಡಿಟೇಟಿಂಗ್ ಆನ್? ಸೌಂಡ್ ಆಫ್ ಸೈಲೆನ್ಸ್. ಎಲ್ಲರೂ ಕೇಳಿದ್ರಿ? ನಿಶ್ಶಬ್ದತೆಯ ಶಬ್ದ ಕೇಳಿದ್ರಿ? ಈ ರೀತಿ ಹೇಳ್ತಾರೆ. ಇದನ್ನ ವರ್ಡ್ ಜಗ್ಲರಿ ಅಂತ ಹೇಳ್ತಾರೆ. ಮಾತುಕತೆನಲ್ಲಿ ಅವರು ತಿರ್ಗಾ ಮುರ್ಗ ಹೇಳಿ ನಿಮ್ಮನ್ನ ಮೋಹತರಾಗಿ ಮಾಡಿಸಿ ಅವ್ರು ಹೇಳ್ಕೊಳ್ತಾರೆ ನಾನ್ ತುಂಬಾ ಬುದ್ಧಿವಂತ ಅಂತ. ಆದ್ರೆ ಅವರೆಲ್ಲರ ಬುದ್ಧಿವಂತಿಕೆ ಶಾಸ್ತ್ರದ ಅಜ್ಞಾನತೆ ತೋರಿಸ್ಕೊಡುತ್ತಷ್ಟೆ. ಅದಕ್ಕೋಸ್ಕರ ಬ್ರೀದಿಂಗ್ ಅದು ಕಂಟ್ರೋಲ್ ಮಾಡುವಂಥದ್ದು ಏನ್ ಮಾಡುತ್ತೆ, ಮನಸ್ಸನ್ನ ಸ್ವಲ್ಪ ಸ್ಥಗಿತ ಮಾಡುತ್ತೆ. ಇಟ್ ವಿಲ್ ಕಾಮ್ ಡೌನ್ ದ ಮೈಂಡ್, ಆ ಪ್ರಾಣಾಯಾಮ ಮಾಡೋದ್ರಿಂದ. ಅದಾದ್ಮೇಲೆ ಇದು ಇಲ್ಲೇ ಮುಗ್ದಿಲ್ಲ. ಇದರ ನೆಕ್ಸ್ಟ್ ಸ್ಟೇಜ್ ಯಾವ್ದಿದೆ? 5ನೇದು ಪ್ರತ್ಯಾಹಾರ. ಪ್ರತ್ಯಾಹಾರ ಏನು? ಎಲ್ಲ ಇಂದ್ರಿಯ ವಸ್ತುಗಳಿಂದ, ವಿಷಯಗಳಿಂದ ಇಂದ್ರಿಯಗಳನ್ನ ಹಿಡಿದಿಟ್ಕೊಳ್ಳೋದು. ಆಮೇಲೆ ಇದೆಲ್ಲ ಮಾಡಿದ್ಮೇಲೆ ಏನ್ ಮಾಡೋದು? ಧಾರಣ. ಧಾರಣ ಅಂತ ಹೇಳಿದ್ರೆ ಭಗವಂತನ ನಾಮದ ಮೇಲೆ, ಇಲ್ಲ ಭಗವಂತನ ರೂಪದ ಮೇಲೆ, ಇಲ್ಲ ಭಗವಂತನ ಲೀಲೆಯ ಮೇಲೆ ಚಿಂತನ, ಧ್ಯಾನ ಮಾಡುವಂಥದ್ದು. ಇದು ಧಾರಣ. ಆದ್ರೆ ಇದು ಹೆಚ್ಚು ಸಮಯ ಮಾಡೋದಕ್ಕಾಗೋದಿಲ್ಲ. ಈಗ ನಮ್ಮೆಲ್ಲರಿಗೂ ನಾವು ಸತ್ಸಂಗ ಕೇಳ್ತಾ ಇದೀವಿ, ಮೊದಲನೇದು ಒಂದು 10-15 ನಿಮಿಷ ಉತ್ಸಾಹ ಜಾಸ್ತಿ ಇರುತ್ತೆ. ಅದೊಂದು 15 ನಿಮಿಷ ಆಗೋಗ್ಬಿಟ್ಮೇಲೆ ಏನ್ ಅನ್ಸುತ್ತೆ? ಎಷ್ಟೊತ್ತು ಮುಗಿಯುತ್ತೆ? ಪ್ರಸಾದ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ಇವತ್ತು ಏಕಾದಶಿ ಉಪವಾಸ ಇದೆ, ಆದ್ರೂ ಪ್ರಸಾದ ಮಾಡ್ತಾ ಇದ್ದಾರೆ. ಸೊ ಈಗ ನಮ್ಮ ಹೋಲ್ಡಿಂಗ್ ಕೆಪಾಸಿಟಿ ಹೇಳ್ತಾರಲ್ಲ, ಅದನ್ನ ಧಾರಣ, ಅದು ಹೆಚ್ಚು ಇಲ್ಲ. ಈಗ ನೋಡಿ, ಜಪ ಮಾಡ್ತಾ ಇರ್ತೀವಿ, ಮೊದಲನೇ 1 ರೌಂಡ್ 2 ರೌಂಡು ನಡೆಯುತ್ತೆ, ಚೆನ್ನಾಗಿ ನಡೆಯುತ್ತೆ. ಆಮೇಲೆ ಸ್ಪೆಷಲ್ ಧ್ಯಾನ, ಆಮೇಲೆ ಭಗವಂತನ ವಿಶೇಷ ಸಮಾಧಿಯಲ್ಲಿ ಹೋಗ್ಬಿಡ್ತೀವಿ. ಹೌದಲ್ಲ? ಸೊ ಅದಕ್ಕೋಸ್ಕರ ಅದನ್ನ ಹೇಳ್ತಾರೆ ಧಾರಣ. ಧಾರಣ ಅಂತ ಹೇಳಿದ್ರೆ ಎಷ್ಟು ಹೊತ್ತು ನಾವು ಭಗವಂತನ ಬಗ್ಗೆ ಕೇಳೋದಕ್ಕೆ, ಇಲ್ಲ ಕೀರ್ತನೆ ಮಾಡೋದಕ್ಕೆ ಎಷ್ಟು ಹೊತ್ತು, ಎಷ್ಟು ದೀರ್ಘಕಾಲದವರೆಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇ ಭಕ್ತಿಯ ಮೊದಲು ಹಂತಗಳಲ್ಲಿ ತುಂಬಾ ಹೆಚ್ಚು ಹೊತ್ತು ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಹೊತ್ತು ಮಾಡಿದ್ಮೇಲೆ ಮತ್ತೇನಾದ್ರು ಕೆಲಸ ಬಂತು ಅಂತ ಅನ್ಸುತ್ತೆ, ಇಲ್ಲ ಬೇರೆಯವ್ರ ಕಾಲ್ ಬಂದಿಲ್ಲ ಅಂದ್ರೆ ನಾವೇ ಕಾಲ್ ಮಾಡ್ತಾ ಇರ್ತೀವಿ. ಹೌದಲ್ಲ? ಹಂಗಾಗ್ತಾ ಇದ್ರೆ ಮನಸ್ಸಿನಿಂದ ಅನ್ನಿಸ್ತಾ ಇದೆ, ನಾನು ಬೇರೆ ಏನಾದ್ರು ಮಾಡ್ಬೇಕೀಗ, ಇಷ್ಟೊಂದು ಟೈಮ್ ಹೋಗ್ತಾ ಇದೆ. ಈ ರೀತಿ ಇದನ್ನ ಕ್ರಮೇಣ ಧಾರಣ ಮುಂದುವರಿತಾ ಇದ್ರೆ ಎಲ್ಲಿಗೆ ಬರುತ್ತೆ? ಧ್ಯಾನದ ಸ್ಥಿತಿನಲ್ಲಿ ಬರುತ್ತೆ. ಆ ಧ್ಯಾನದ ಸ್ಥಿತಿನಲ್ಲಿ ಕೂರ್ಮ ಪುರಾಣದಲ್ಲಿ ಉಲ್ಲೇಖನೂ ಇದೆ. ಧಾರಣ ಅಂತ ಹೇಳಿದ್ರೆ ಒಂದೇ ಆಲೋಚನೆಯಲ್ಲಿ ಎಷ್ಟು ಹೊತ್ತು ನಾವು ಇರೋದಕ್ಕೆ ಸಾಧ್ಯ? 12 ಸೆಕೆಂಡ್. ಎಷ್ಟೊತ್ತು? 12 ಸೆಕೆಂಡ್. ಒಂದೇ, ಮತ್ತೇನು ಆಲೋಚನೆ ಬಂದಿಲ್ಲ ಅಂತ ಹೇಳಿದ್ರೆ ಧಾರಣ. 12 × 12 ಆದ್ರೆ 144 ಸೆಕೆಂಡ್. ಆದ್ರೆ ಅದನ್ನೇನ್ ಹೇಳ್ತಾರೆ? ಧ್ಯಾನ ಅಂತ ಹೇಳ್ತಾರೆ. 12 × 12 × 12 ದಟ್ ಈಸ್ ಆಲ್ಮೋಸ್ಟ್ 25 ಮಿನಿಟ್ಸ್ ಅಂತ ಹೇಳಿ ಸಮಾಧಿ ಸ್ಥಿತಿನಲ್ಲಿ. ಅಂದ್ರೆ ಅವ್ರಿಗೀಗ ಒಂದು ಆಲೋಚನೆ ಬಂದ್ರೆ 25 ನಿಮಿಷ ಅವರು ಆ ಒಂದು ಆಲೋಚನೆಯಲ್ಲೇ ಇರ್ತಾರೆ. ಅಂತಾರೆ ಇದು ತುಂಬಾ, ಅಂದ್ರೆ ನಾವು ಈಗ ಧಾರಣದಲ್ಲೂ ಇಲ್ಲ. ಧಾರಣ ಅಂತ ಹೇಳಿದ್ರೆ
12 ಸೆಕೆಂಡ್ ಮತ್ಯಾವ ಆಲೋಚನೆನೂ ಬಂದಿಲ್ಲ, ಒಂದೇ ಆಲೋಚನೆ ಇದೆ. ನಾವು ಒಂದು ಮಂತ್ರ ಹೇಳೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸುಮಾರು 3-4 ಸೆಕೆಂಡ್, 8 ಸೆಕೆಂಡ್ಸ್ ಆಯ್ತು. ಈಗ ಕೆಲವು ಬಾರಿ ಏನಾಗ್ಬಿಡುತ್ತೆ, ಒಂದು ಮಂತ್ರದಲ್ಲೇ ಮನಸ್ಸು ಹೋಗಿ ಬಂದಿರುತ್ತೆ. ಹರೇ ಕೃಷ್ಣ ಇರುವಾಗ ಮನಸ್ಸಿರುತ್ತೆ, ಆಮೇಲೆ ಹೋಗ್ಬಿಟ್ಟಿರುತ್ತೆ. ಆಮೇಲೆ ನೆಕ್ಸ್ಟ್ ಹರೇ ಕೃಷ್ಣ ಬಂದಾಗ ಕೆಲವು ಬಾರಿ ಭಕ್ತರಿಗೆ ಅನುಭವ ಇದೆ, ಪ್ರಭುಜಿ ಇವತ್ತು 16 ಮಾಲೆ ಮುಗೀತು, ಆದ್ರೆ ಒಂದು ಮಂತ್ರ ನಾ ಕೇಳದ್ನೋ ಇಲ್ಲೋ ಅನ್ನಿಸ್ತಾ ಇದೆ. ಸೊ ಈ ರೀತಿ, ಅದಕ್ಕೋಸ್ಕರ ಇವತ್ತು ನಾವು ಏನು ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ನೇನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ, ನಾವು ಮೊದಲು ಈ ಧ್ಯಾನದ ಬಗ್ಗೆ, ಧ್ಯಾನವನ್ನ ಹೇಗೆ, ನಮ್ಮ ಏಕಾಗ್ರತೆಯನ್ನ ಹೇಗೆ ಬೆಳೆಸ್ಕೊಳ್ಳೋದು, ಮತ್ತು ಇದನ್ನೆಲ್ಲ ಚರ್ಚೆ ಮಾಡೋಣ. ಇದರ ಲಾಭಗಳನ್ನ, ಮತ್ತೆ ಕೊನೆಯಲ್ಲಿ ಹೇಗೆ ನಮ್ಮ ಜಪದಲ್ಲಿ ನಮ್ಮ ಏಕಾಗ್ರತೆಯನ್ನ, ಧ್ಯಾನವನ್ನ ಹೇಗೆ ಬೆಳೆಸ್ಕೊಳ್ಳೋದು, ಇದನ್ನೆಲ್ಲವನ್ನು ನಾವು ಚರ್ಚೆ ಮಾಡೋಣ. ಹೇಳ್ತಾರೆ ಈಗ ಧ್ಯಾನದಲ್ಲಿ, ಧ್ಯಾನ ಅಂತ ಹೇಳಿ 7ನೇ ಸ್ಟೇಜ್ ಆಯ್ತು. ಈ 7ನೇ ಸ್ಟೇಜ್ ನಲ್ಲಿ ಈಗಿನ ಕಾಲದಲ್ಲಿ ಎಷ್ಟೊಂದು ರೀತಿ ಧ್ಯಾನ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ನಾವು ಒಂದು ಪಿಕ್ಚರ್ ಮೇಲೆ ಧ್ಯಾನ ಮಾಡ್ತಾ ಇದೀವಿ ಅಂತ, ಕೆಲವರು ಹೇಳ್ತಾರೆ ನಾನು ಕ್ಯಾಂಡಲ್ ಮೇಲೆ ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ, ಕೆಲವು ಬಾರಿ ಬೇರೆ ಬೇರೆ ವಸ್ತುಗಳ ಮೇಲೆ ಧ್ಯಾನ ಮಾಡ್ತಾ ಇದೀವಿ ಅಂತ. ಆದ್ರೆ ಇದು ಶಾಸ್ತ್ರದ ವಿಧಿ ಇಲ್ಲ. ನೀವು ಭಗವದ್ಗೀತಾ ಓದಿ, ಇಲ್ಲ ಭಾಗವತಂ ಓದಿ, ಅಷ್ಟಾಂಗ ಯೋಗ ಪದ್ಧತಿಗೆ ಕೊಟ್ಟಿದ್ದಾರೆ. ಆ ಅಷ್ಟಾಂಗ ಯೋಗ ಪದ್ಧತಿನಲ್ಲಿ ಧ್ಯಾನ ಯಾವುದ್ರ ಮೇಲೆ ಆಗುತ್ತೆ ಅಂತ ಹೇಳಿದ್ರೆ ವಿಷ್ಣುವಿನ ಮೇಲೆ ಆಗುತ್ತೆ. ಇದು ಧ್ಯಾನ. ಧ್ಯಾನ ಇದು ಬಿಟ್ಟು ಬೇರೆ ಏನ್ ಧ್ಯಾನ ಆಗುತ್ತಲ್ಲ, ಅದು ಶಾಸ್ತ್ರ ಪದ್ಧತಿ ಅಲ್ಲ. ಸೊ ಈಗ ಇದರಲ್ಲಿ ಕೆಲವು ವಿಷ್ಣುವಿನ ನಾಮದ ಮೇಲೆ, ಇಲ್ಲ ವಿಷ್ಣುವಿನ ಮಂತ್ರದ ಮೇಲೆ, ಇಲ್ಲ ಅಂತ ಹೇಳಿದ್ರೆ ವಿಷ್ಣುವಿನ ರೂಪ, ಲೀಲಾ ಇದರ ಮೇಲೆ ಧ್ಯಾನ ಆಗುತ್ತಲ್ಲ, ಇದೆಲ್ಲವೂ ಧ್ಯಾನದ ಚೌಕಟ್ಟಿನಲ್ಲೇ ಬರುತ್ತೆ. ಈಗ ನಾವು ಏನ್ ಚರ್ಚೆ ಇವತ್ತು ಮಾಡೋಣ ಅಂತ ಹೇಳಿದ್ರೆ ಮಂತ್ರದ ಧ್ಯಾನ, ಅದರ ಮೇಲೆ ನಾವು ಚರ್ಚೆಯನ್ನು ಮಾಡೋಣ. ಈ ಮಂತ್ರದ ಧ್ಯಾನದ ಬಗ್ಗೆ ಎಷ್ಟೊಂದು ಇದರ ಪ್ರಾಮುಖ್ಯತೆ ಎಷ್ಟೊಂದು ಬಾರಿ ಶಾಸ್ತ್ರದಲ್ಲಿ ಆಗಾಗ ಹೇಳ್ತಾನೆ ಇರ್ತಾರೆ. ನಾನು ಒಂದು ಹನುಮಂತನ ಮತ್ತು ನಾರದರ ನಡುವೆ ನಡೆದಿರುವಂತಹ ಒಂದು ಸನ್ನಿವೇಶ, ಸಂವಾದವನ್ನ ನಾನು ನಿಮ್ಮೆಲ್ಲರ ಮುಂದೆ ಹೇಳಬೇಕು ಅಂತ ಇಚ್ಛೆ ಪಡ್ತೀನಿ. ಇದು ನಮಗೆ ಹರಿನಾಮದ ಪ್ರಾಮುಖ್ಯತೆ ತಿಳಿಸ್ಕೊಡುತ್ತೆ. ಒಂದು ದಿನ ನಾರದ ಮುನಿಯವರು ಬಂದು ಹನುಮಂತನ ಮಹಿಮೆಯನ್ನ ಸಂಪೂರ್ಣ ಜಗತ್ತಿಗೆ ನಾನು ತೋರಿಸ್ಕೊಡ್ಬೇಕು ಅಂತ ಹೇಳಿ ಅವ್ರು ಬಂದು ಅವ್ರ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅವರು ಹೇಳ್ತಾರೆ, ನೀವು ಭಗವಂತನ ತುಂಬಾ ಮುಖ್ಯವಾಗಿರುವಂತಹ, ಇಲ್ಲ ನೀವು ಭಗವಂತನ ಅನನ್ಯ ಭಕ್ತರಲ್ಲ ಅಂತ ಹೇಳ್ತಾ ಇದಾರೆ. ಯಾರ್ಯಾರಿಗೆ ಹೇಳ್ತಾ ಇದಾರೆ? ನಾರದ ಮುನಿ ಯಾರು ಹೇಳಿದ್ರು? ಹನುಮಂತನಿಗೆ ಹೇಳಿದ್ರು. ಇದನ್ನ ಕೇಳಿದ ತಕ್ಷಣ ಹನುಮಂತನಿಗೆ, ನಮ್ಗೆ ಯಾರಾದ್ರೂ ಈ ರೀತಿ ಹೇಳಿದ್ರೆ ಏನ್ ಅನ್ಸುತ್ತೆ? ಹಾ, ಅದೇ ನೀವು ಹೇಳ್ತಾ ಇದ್ರಿ, ನಿಮ್ಗೆ ಅಷ್ಟೊಂದು ಗರ್ವ ಇದೆಯಾ ನನಗ್ ಭಕ್ತರಲ್ಲ ಅಂತ ಹೇಳ್ತಾ ಇದ್ರಿ. ಹನುಮಂತ ಈ ರೀತಿ ಮಾಡಿಲ್ಲ, ಆದ್ರೆ ಅವರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳೋದು ಕೇಳ್ತಾ ಇದ್ರು, ನಿಮ್ಗೆ ಯಾಕೆ ಈ ರೀತಿ ಅನ್ನಿಸ್ತಾ ಇದೆ ಅಂತ. ಯಾಗ ಅವರು ಹೇಳ್ತಾರೆ, ಶಾಸ್ತ್ರದಲ್ಲಿ 6 ವ್ಯಕ್ತಿಗಳನ್ನ ಆತತಾಯಿನ ಅಂತ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ನಾವು ಕೇಳಿದೀವಲ್ಲ, ಕೇಳಿದ್ವಿ ಆತತಾಯಿನ ಅಂತ. ಆತತಾಯಿನ ಅಂತ ಹೇಳಿದ್ರೆ ಯಾರು? ದುಷ್ಕರ್ಮಿಗಳು. ಏನೆಲ್ಲ ಮಾಡ್ತಾರೆ 6 ವ್ಯಕ್ತಿಗಳು? ಬೇರೆಯವರ ಆಸ್ತಿಯನ್ನ ಕಬಳಿಸ್ಬಿಡ್ತಾರೆ, ಆಮೇಲೆ ಸ್ತ್ರೀಯರ ಅಪಹರಣ ಮಾಡ್ತಾರೆ, ಮನೆಗೆ ಬೆಂಕಿ ಹಾಕ್ತಾರೆ, ವಿಷಪಾನ ಮಾಡಿಸೋದು. ಈಗ ಇವರೇ ಮಾಡ್ತಾ ಇದಾರೆ ವಿಷಪಾನ. ಹೌದಲ್ಲ, ಮಾಡ್ತಾ ಇದ್ರಲ್ಲ. ನ್ಯೂ ಇಯರ್ ಪಾರ್ಟಿ ಬಂತು, ಯಾವುದೇ ಸಮಾರಂಭ ಬಂದ್ರೂ ವಿಷ ಬೇಕು ಅಂತ ಅನ್ಸುತ್ತೆ ಅದೆಲ್ಲರಿಗೂ. ಆದ್ರೆ ಇದು ಬೇರೆಯವ್ರಿಗೆ ವಿಷ ಕೊಡ್ಸೋದು, ಆಮೇಲೆ ಶಸ್ತ್ರದಿಂದ ಆಕ್ರಮಣ ಮಾಡೋದು. ಇಷ್ಟೊಂದು ಈ 6 ರೀತಿಯ ಆತತಾಯಿಗಳ ಇದ್ರಲ್ಲಿ ಬಂದಿದೆ. ಇವ್ರು ಹೇಳ್ತಾ ಇದ್ರೆ, ನಾರದ ಮುನಿಯವ್ರು ಹೇಳ್ತಾರೆ, ನೀವು ಒಬ್ರು ಆತತಾಯಿ ಆಗಿದ್ದೀರಿ. ಯಾರು ಹೇಳಿದ್ದು? ಹನುಮಂತರಿಗೆ. ಯಾಕೆಂದ್ರೆ ನೀವು ಬೇರೆಯವ್ರ ಮನೆಗೆ ಹೋಗಿ ಬೆಂಕಿ ಹಚ್ಚಿದಿರಿ. ಎಲ್ಲಿ? ಲಂಕಾನಲ್ಲಿ.
ಎಲ್ಲಾರ ಮನೆ ಬೆಂಕಿ ಹಚ್ಬಿಟ್ಟು ಬಂದಿದ್ದೀರಿ ನೀವು. ಅದಕ್ಕೋಸ್ಕರ ಭಕ್ತರು ಯಾವಾಗಲೂ ಈ ರೀತಿ ಮಾಡೋದಿಲ್ಲ, ಅವರು ಶಾಸ್ತ್ರವನ್ನ ಪಾಲನೆ ಮಾಡ್ತಾರೆ. ಈಗ ಹನುಮಂತ ಹೇಳ್ತಾ ಇದ್ದಾನೆ, ಹನುಮಂತ ನಗ್ತಾ ಇದ್ದ, ಆಮೇಲೆ ಹೇಳ್ತಾರೆ ನಾನು ಯಾಕೆ ಬೆಂಕಿ ಹಚ್ಚಿದ್ದು. ಅವ್ರು ಹೇಳ್ತಾರೆ ಶಾಸ್ತ್ರದಲ್ಲಿ ಮತ್ತೊಂದು ಆಜ್ಞೆ ಇದೆ, ಭಕ್ತರ ಲಕ್ಷಣ ಏನು ಅಂತ. ಭಕ್ತರ ಲಕ್ಷಣ ಏನು ಅಂತ ಹೇಳಿದ್ರೆ, ಯಾವ್ದಾದ್ರೂ ಶವ ಹಾಗೆ ಬಿದ್ದ್ಬಿಟ್ಟಿದೆ, ಆ ಶವವನ್ನೆಲ್ಲ ತಗೊಳ್ಳೋದು ಮತ್ತೆ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡುವಂಥದ್ದು ಅದು ಒಬ್ರು ಭಕ್ತರ ಕರ್ತವ್ಯ. ಯಾರಾದ್ರೂ ಒಂದು ಜೀವಿ ಕೆಲವು ಬಾರಿ ಒದ್ದಾಡ್ತಾ ಇರುತ್ತೆ, ಅದಕ್ಕೇನಾದ್ರೂ ಸಹಾಯ ಮಾಡುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಅದು ಸತ್ತೋಗ್ಬಿಟ್ಟಿದೆ, ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅಂತ್ಯಷ್ಟಿ ಕ್ರಿಯೆಗಳನ್ನ ಮಾಡುವಂಥದ್ದು ಇದು ಭಕ್ತನ ಕರ್ತವ್ಯ. ಶಾಸ್ತ್ರದಲ್ಲಿ ಒಂದು ಶ್ಲೋಕ ಬರುತ್ತೆ, ಆ ಶ್ಲೋಕ ತಮ್ಮೆಲ್ಲರಿಗೂ ನಾನು ಹೇಳ್ತೀನಿ. ಇದು ಈ ಶವದ ಬರುತ್ತೆ. ಕಾಣಿಸ್ತಾ ಇದೆ? ಸಂಸ್ಕೃತ ತೋರಿಸ್ಲಾ? ಓಕೆ, ಕಾಣಿಸ್ತಾ ಇದೆ ಎಲ್ಲರಿಗೂ? ಯಸ್ಯಾಖಿಲಾಮೀವ ಹವಿಃ ಸುಮಂಗಲೈ ವಾಚೋ ವಿಮಿಶ್ರ ಗುಣಕರ್ಮ ಜನ್ಮಭಿಃ ಪ್ರಾಣಂತಿ ಶುಂಭಂತಿ ಪುನಂತಿ ವೈ ಜಗಾ ಯಾಸ್ತದ್ವಿರಕ್ತ ಶವಶೋಭನಾಮತ. ಇದು ಯಾರು ಹೇಳ್ತಾ ಇದಾರೆ ಅಂತ ಹೇಳಿ ಅಕ್ರೂರ ಎಲ್ಲಿ ಹೇಳ್ತಾ ಇದಾರೆ? ಅವರು ವೃಂದಾವನಕ್ಕೆ ಹೋದಾಗ ಹೇಳ್ತಾ ಇದಾರೆ ಯಸ್ಯ ಅಖಿಲ ಅಮೀವ ಹವಿ ಸುಮಂಗಲೈಹಿ ವಾಚೋ ವಿಮಿಶ್ರ ಗುಣಕರ್ಮ ಜನ್ಮಭಿಹಿ. ಹೇಳ್ತಾ ಇದಾರೆ ಆ ಭಗವಂತನ ವಾಚ ವಿಮಿಶ್ರ ಗುಣಕರ್ಮ ಜನ್ಮ, ಭಗವಂತನ ಹೆಸರು, ಭಗವಂತನ ಗುಣ, ಕರ್ಮ, ಲೀಲೆಗಳು, ಇದರೆಲ್ಲರ ಚರ್ಚೆ ಇದೆಯಲ್ಲ, ಇದೇನು ಅಂತ ಹೇಳಿದ್ರೆ ಅಮೀವ ಹವಿ ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಪಾಪ ಕರ್ಮಗಳನ್ನ ಅದು ಏನ್ ಮಾಡುತ್ತೆ? ಸುಟ್ಟಾಕ್ಬಿಡುತ್ತೆ, ಭಸ್ಮ ಮಾಡುತ್ತೆ. ಅದಷ್ಟೇ ಅಲ್ಲ, ಸುಮಂಗಲೈಹಿ, ಅದು ಎಲ್ಲಾ ರೀತಿಯ ಒಳ್ಳೆಯ ಗುಣಗಳನ್ನ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಳ್ಳೆಯ ಶುಭಕರ ಆಗ್ಬೇಕು ಅಂತ ಹೇಳಿದ್ರೆ ಅದು ಭಗವಂತನ ನಾಮ ಅದು ಮಾಡ್ಕೊಡುತ್ತೆ. ಅದಷ್ಟೇ ಅಲ್ಲ, 3 ಎಫೆಕ್ಟ್ಸ್ ಹೇಳ್ತದೆ. ಪ್ರಾಣಂತಿ ಶುಂಭಂತಿ ಪುನಂತಿ ಜಗತ್. ಪ್ರಾಣಂತಿ ಅಂತ ಹೇಳಿ ಸಂಪೂರ್ಣ ಜಗತ್ತಿಗೆ ಅದು ಪ್ರಾಣವನ್ನ ತುಂಬಿಸ್ಕೊಡುತ್ತೆ. ಏನ್ ತುಂಬಿಸ್ಕೊಡುತ್ತೆ? ಪ್ರಾಣ. ಯಾವುದು? ಭಗವಂತನ ನಾಮ, ಗುಣ, ಲೀಲಾ ಎಲ್ಲ. ಶುಂಭಂತಿ ಅಂತ ಹೇಳಿದ್ರೆ ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಡೆಕೋರೇಟಿವ್ ಮಾಡುತ್ತೆ. ಯಾರು ನಾಮ ಜಪವನ್ನ, ಮಂತ್ರ ಜಪವನ್ನ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಏನ್ ಮಾಡ್ಕೊಡುತ್ತೆ? ಅದು ಅವರಿಗೆ ಒಳ್ಳೆಯ ಗುಣಗಳಿಂದ ಅಲಂಕಾರ ಮಾಡಿಕೊಡುತ್ತೆ. ಪುನಂತಿ ಅಂತ ಹೇಳಿದ್ರೆ ಏನು? ಪುನಂತಿ ಅಂತ ಹೇಳಿದ್ರೆ ಶುದ್ಧೀಕರಣನೂ ಮಾಡಿಕೊಡುತ್ತೆ. 3 ಎಫೆಕ್ಟ್ಸ್ ಏನೇನು? ಪ್ರಾಣಂತಿ ಅಂತ ಹೇಳಿದ್ರೆ ಹೇಳು, ಪ್ರಾಣಂತಿ ಅಂತ ಹೇಳಿದ್ರೆ ಪ್ರಾಣವನ್ನ ಕೊಡುತ್ತೆ. 2ನೇದು ಶುಂಭಂತಿ ಅಂತ ಹೇಳಿದ್ರೆ ಡೆಕೋರೇಟ್. ಆಮೇಲೆ ಪುನಂತಿ ಅಂತ ಹೇಳಿದ್ರೆ ಎಲ್ಲವನ್ನು ಶುದ್ಧೀಕರಣ ಮಾಡುತ್ತೆ. ಇದು ಯಾರು ಈ ಭಗವಂತನ ನಾಮ ಗುಣ ಲೀಲಾ ಚರ್ಚೆ ಮಾಡೋದಿಲ್ಲ, ಯಾಸ್ತದ್ ವಿರಕ್ತಾಹ, ಅವ್ರಿಗೆ ವಿರಕ್ತಿ ಬಂದಿದೆ, ವೈರಾಗ್ಯ ಬಂದಿದೆ. ಯಾವುದರಿಂದ? ಭಗವಂತನ ನಾಮ ಜಪ ಮಾಡೋದ್ರಿಂದ ವೈರಾಗ್ಯ ಬಂದಿದೆ. ಈ ವ್ಯಕ್ತಿಗಳಿಗೆ ಶಾಸ್ತ್ರ ಏನ್ ಹೇಳ್ತಾ ಇದೆ? ಕೆಲವು ನಾವು ವೈರಾಗ್ಯ ಶಬ್ದ ಕೇಳಿದೀವಲ್ಲ, ವೈರಾಗ್ಯ ಅಂತ ಹೇಳಿದ್ರೆ ಏನು? ಎಲ್ಲರಿಗೂ ತುಂಬಾ ಹಸು ಆಗ್ತಾ ಇದೆ ಅನ್ನಿಸ್ತದೆ. ಬರುತ್ತೆ ಪ್ರಸಾದ ಬರುತ್ತೆ. ವಿರಕ್ತಿ, ವೈರಾಗ್ಯ ಯಾವ್ದಕ್ಕೆ ಹೇಳ್ತಾರೆ? ಇಂದ್ರಿಯ ನಿಗ್ರಹ. ಆಮೇಲೆ ವೈರಾಗ್ಯ ಯಾವ್ದಕ್ಕೆ ಹೇಳ್ತಾರೆ?
ಹಾ, ವೈರಾಗ್ಯ ಅಂದ್ರೆ ಯಾರೇ ಭೌತಿಕ ಇಚ್ಛೆಗಳಿಂದ ದೂರ ಇರುವಂತದ್ದು. ಹೌದಲ್ಲ? ಇಲ್ಲಿನೂ ವಿರಕ್ತ ಅಂತ ಶಬ್ದ ಬರ್ತದೆ. ಯಾವುದರಿಂದ ವಿರಕ್ತ? ಭಗವಂತನಿಂದ ವಿರಕ್ತ ಬಂದಿದೆ. ಭಗವಂತನಿಂದ ವಿರಕ್ತಿ ಬಂದ್ರೆ ಶಾಸ್ತ್ರ ಹೇಳ್ತದೆ ಏನಂತ ಹೇಳ್ಬೇಕು ಅಂತ. ಶವಶೋಭನ ಮತಾಹ. ಶಾಸ್ತ್ರ ಹೇಳ್ತದೆ ಅವ್ರನ್ನ ಏನಂತ ಹೇಳ್ತಾರೆ? ಶವ ಅಂತ ಹೇಳ್ತಿದ್ದಾರೆ. ನಮ್ಗೆ ಭಯ ಆಗ್ಬೋದಾರೆ ಶವ ಅಂತ ಹೇಳ್ತಾ ಇದೀರಿ ನಮ್ಗೆ. ನಿಮ್ಗಲ್ಲ ಹೇಳಿಲ್ಲ, ನೀವೆಲ್ಲರೂ ಒಂದೇ ಬಂದಿದ್ದೀರಿ. ಇವಾರು ಭಗವಂತನಿಂದ ವಿರುದ್ಧ ಇದ್ದಾರೆ, ಅವ್ರಿಗೆ ಏನ್ ಹೇಳ್ತಾ ಇದಾರೆ? ಶವ ಅಂತ ಹೇಳ್ತಾ ಇದಾರೆ. ಯಾಕೆ ಶವ? ಯಾಕಂದ್ರೆ ಪ್ರಾಣ ಇಲ್ಲ. ಪ್ರಾಣ ಇಲ್ದಿರೋ ಶರೀರವನ್ನ ಏನ್ ಹೇಳ್ತೇವ್ರೆ? ಶವ ಅಂತ ಹೇಳ್ತಾರೆ. ನಿಜವಾದ ಪ್ರಾಣ ಕೊಡ್ತಾ ಇರೋರು ಯಾರು? ಭಗವಂತ ಕೊಡ್ತಾ ಇದಾರೆ. ಆದ್ರೆ ಭಗವಂತನ ಜೊತೆ ನಮ್ಗೆ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಏನಾಗ್ಬಿಡ್ತೀವಿ ನಾವು? ಶವ ಆಗ್ಬಿಡ್ತೀವಿ. ಅದಕ್ಕೋಸ್ಕರ ಹನುಮಂತ ಹೇಳ್ತಾ ಇದ್ದಿದ್ದು, ಲಂಕಾದಲ್ಲಿ ನಾ ಹೋಗಿದ್ದೆ, ಎಲ್ಲಾ ಕಡೆ ಬರೀ ಶವ ನೋಡ್ತಾ ಇದ್ದೆ. ಆಮೇಲೆ ಭಕ್ತರ ಕರ್ತವ್ಯ ಏನು? ಅಂತ್ಯ ಸಂಸ್ಕಾರ ಮಾಡ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾ ಎಲ್ಲಾ ಮನೆಗೆ ಹೋಗಿ ಬೆಂಕಿ ಹಚ್ಬಿಟ್ಟು ಬಂದೆ. ಸರಿ ಅಲ್ಲ? ಅದಷ್ಟೇ ಅಲ್ಲ, ನಾನು ಮುಂದೆನೂ ಇಂಥ ಶವಗಳು ಹುಟ್ಟಬಾರದು ಅಂತ ಹೇಳಿ ಅಲ್ಲಿ ಬೇರೆ ಬೇರೆ ನಾ ಹೂಂಕಾರ ಮಾಡ್ತಾ ಇದ್ದೆ. ಆ ಹೂಂಕಾರ ಮಾಡ್ತಾ ಮಾಡ್ತಾ ಏನಾಯ್ತು, ಎಷ್ಟೋ ಸ್ತ್ರೀಯರು ಗರ್ಭಿಣಿಯಾಗಿದ್ರು, ಅವ್ರಿಗೆ ಗರ್ಭಪಾತ ಆಗೋಯ್ತು. ಮುಂದೇನು ಇಂಥ ಶವಗಳು ಹುಟ್ಟಬಾರದು ಅಂತ ಹೇಳಿ ನಾನು ಪೂರ್ತಿ ಡಿಕ್ಲೇರ್ ಮಾಡಿ ಬಂದಿದ್ದೀನಿ. ಆದ್ರೆ ಒಂದೇ ಒಂದು ಮನೆಯಲ್ಲಿ ನಾನು ಬೆಂಕಿ ಹಚ್ಚಿಲ್ಲ. ಯಾರದು ಅದು? ವಿಭೀಷಣ ಮನೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸತತವಾಗಿ ಹರಿನಾಮ ಆಗ್ತಾ ಇತ್ತು, ಹರಿನಾಮ ಜಪ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಅದೊಂದು ಮನೆ ಬಿಟ್ಬಿಟ್ಟು ಉಳಿದಿರೋದೆಲ್ಲ ಕಡೆ ನಾನು ಪೂರ್ತಿ ಎಲ್ಲ ಸಂಸ್ಕಾರ ಕ್ರಿಯೆಗಳನ್ನ ಮಾಡ್ಬಿಟ್ಟು ಬಂದಿದ್ದೀನಿ. ಸೊ ಈಗ ನೀವು ಹೇಳಿ, ನಾರದ ಮನೆ ಹೇಳಿದ್ರು ಇದು ಅಪ್ಪಟ ಭಕ್ತನ ಲಕ್ಷಣ. ಯಾಕೆಂದ್ರೆ ಹನುಮಂತರ ಬಾಯಿಂದಾನೆ ಹನುಮಂತನ ಗುಣಗಾನ ಮಾಡಿಸ್ಬೇಕು ಅಂತ ಹೇಳಿ ನಾರದ ಮುನಿಯವ್ರ ಪ್ಲಾನ್ ಇತ್ತು. ಸೊ ಅದಕ್ಕೋಸ್ಕರ ನಾರದ ಮುನಿಯವರು ಈ ರೀತಿ ಹೇಳ್ತಾರೆ. ಈಗ ನಾವು ಚರ್ಚೆ ಮಾಡೋಣ. ಜಪ, ಭಗವಂತನ ನಾಮ ಜಪ ಮಾಡಿದ್ರೆ ಏನೆಲ್ಲ ಲಾಭಗಳು ಬರುತ್ತೆ ನಮ್ಮ ಜೀವನದಲ್ಲಿ. ಕೆಲವರಿಗೆ ಅನ್ನಿಸ್ತಾ ಇರುತ್ತೆ, ಧ್ಯಾನ ಯಾಕೆ ಮಾಡಬೇಕು? ನನ್ನ ಫೋಕಸ್ ಜಾಸ್ತಿ ಆಗಬೇಕು, ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕು, ನನ್ನ ಮೆಮೊರಿ ಜಾಸ್ತಿ ಆಗಬೇಕು. ಆದರೆ ಫೋನ್ ಮೆಮೊರಿ ಜಾಸ್ತಿ ಆಗ್ತಾ ಇದೆ, ನನ್ನ ಮೆಮೊರಿ ಕಡಿಮೆ ಆಗ್ತಾ ಇದೆ. ಹೌದಲ್ಲ? ಏನು ಮಾಡೋದು? ಸೊ ಅದಕ್ಕೋಸ್ಕರ ಏನು ಮಾಡೋದು? ಅದಕ್ಕೋಸ್ಕರ ಎಷ್ಟೋ ಜನ ಧ್ಯಾನ ಮಾಡೋದಕ್ಕೆ ಮುಂದೆ ಬರ್ತಾರೆ. ಇಲ್ಲಿ ನಾನು ಇವತ್ತು ನಮ್ಮೆಲ್ಲರ ಮುಂದೆ 10 ಸೈಂಟಿಫಿಕ್ ಮತ್ತು ಟ್ರಾನ್ಸ್ಫಾರ್ಮೇಶನಲ್ ಬೆನಿಫಿಟ್ಸ್ ಆಫ್ ಚಾಂಟಿಂಗ್ ಹರೇ ಕೃಷ್ಣ ಅದನ್ನ ನಾನು ಚರ್ಚೆ ಮಾಡ್ತೀನಿ. ಮೊದಲನೇದು ಹೇಳ್ತೀನಿ. ಮೊದಲನೇದು ಮೊದಲನೇದು ಮೆಂಟಲ್ ಕ್ಲಾರಿಟಿ ಮತ್ತೆ ಎಮೋಷನಲ್ ಸ್ಟೆಬಿಲಿಟಿ. ಇದನ್ನ ಚರ್ಚೆ ಮಾಡಿ ಬೇರೆ ಬೇರೆ ಹಂತದಲ್ಲಿ. ಇದು ಮೋಸ್ಟ್ ಬೇಸಿಕ್. ನಾವು ಮನುಷ್ಯರಾಗಿರ್ಬೇಕು ಅಂತ ಹೇಳಿದ್ರು ಎಲ್ಲರ ಜೀವನದಲ್ಲಿ ಏನ್ ಬರುತ್ತೆ, ನಮ್ಗೆಲ್ಲರಿಗೂ ಕೆಲವು ಬಾರಿ ಏನ್ ಮಾಡ್ಬೇಕು ಜೀವನದಲ್ಲಿ ಅದು ನಾವು ಕನೆಕ್ಟಿಂಗ್ ಲಿಂಕ್ ಮರ್ತೋಗ್ಬಿಡ್ತೀವಿ. ಹೌದಲ್ಲ? ಜೀವನದ ಧ್ಯೇಯ ಏನು? ಆಮೇಲೆ ಜೀವನದ ಧ್ಯೇಯ ಗೊತ್ತಾದ್ರೂ ಕ್ಲಾರಿಟಿ ಇರೋದಿಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ. ಕ್ಲಾರಿಟಿ ಇನ್ ದ ಗೋಲ್, ಕ್ಲಾರಿಟಿ ಇನ್ ದ ಪ್ರಾಸೆಸ್ ಎರಡೂ ಇರಬೇಕು. ಹೌದಲ್ಲ? ಏನನ್ನ ನಾನು ಸಾಧನೆ ಮಾಡಬೇಕು, ಏನನ್ನ ಏನು ಸಾಧ್ಯ ಅಂತ ಹೇಳಿದ್ರೆ ಜೀವನದ ಗುರಿ ಏನು, ಆ ಜೀವನದ ಗುರಿಯಲ್ಲಿ ನಡೆಯೋದಕ್ಕೆ ಸಾಧನ ಮಾರ್ಗ ಅದೇನು, ಎರಡೂ ಗೊತ್ತಿರಬೇಕು. ಈಗ ರೈಲ್ವೆ ಸ್ಟೇಷನ್ ಎಲ್ಲಿದೆ ಅಂತ ಗೊತ್ತಿದೆ, ಆದ್ರೆ ಹೋಗೋದಕ್ಕೆ ಮಾರ್ಗನೂ ಗೊತ್ತಿರ್ಬೇಕಲ್ಲ. ಸೊ ಅದಕ್ಕೆ ಅದೇ ರೀತಿ ಹೇಳ್ತಾರೆ. ಅದಕ್ಕೋಸ್ಕರ ಮೆಂಟಲ್ ಕ್ಲಾರಿಟಿ, ಆಮೇಲೆ ಎಮೋಷನಲ್ ಸ್ಟೆಬಿಲಿಟಿನೂ ಇರಬೇಕು. ಅದಕ್ಕೋಸ್ಕರ ಹೇಳುತ್ತೆ ಭಗವಂತನ ಪುಣ್ಯ ನಾಮದ ಜಪ ಏನ್ ಮಾಡುತ್ತೆ, ನಮ್ಮ ಮನಸ್ಸನ್ನ ಶಾಂತ ಮಾಡುತ್ತೆ. ಎಷ್ಟೋ ಬಾರಿ ಅನುಭವ ಮಾಡಿರ್ಬೋದಲ್ಲ, ಯಾವ ದಿನ ನೀವು ಬೆಳಿಗ್ಗೆ ಎದ್ದು ಜಪ ಮಾಡಿ ಬೇರೆ ಎಲ್ಲ ಕಾರ್ಯಗಳನ್ನ ಮಾಡ್ತೀರಿ, ನಿಮ್ಮ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ಆ ದಿನ? ಫ್ರೆಶ್ ಮತ್ತೆ ಶಾಂತವಾಗಿರುತ್ತೆ. ಬೇರೆಯವರು ಬಂದು ನಿಮ್ಗೆ ಕಿರ್ಕೊಳ ಕೊಡ್ತಾ ಇದ್ರಿ ಏನ್ ಅನ್ಸುತ್ತೆ? ಅಷ್ಟು ಡಿಸ್ಟರ್ಬ್ ಆಗೋದಿಲ್ಲ.
ಸ್ವಲ್ಪ ಶಾಂತವಾಗಿರ್ತೀವಿ. ಯಾವ್ದಾದ್ರು ದಿನ ನೀವು ಬೆಳಿಗ್ಗೆ ಚೆನ್ನಾಗಿ ಜಪ ಆಗಿಲ್ಲ, ಬೆಳಿಗ್ಗೆನೆ ಮೊಬೈಲ್ ನೋಡ್ಬಿಟ್ರಿ, ಯಾವ್ದೋ ರೀಲ್ ನೋಡ್ಬಿಟ್ರಿ, ಆಮೇಲೆ ಯಾರ್ದೋ ಮೆಸೇಜ್ ನೋಡ್ಬಿಟ್ರಿ, ಏನಾಗುತ್ತೆ? ಪೂರ್ತಿ ಬೆಳಿಗ್ಗೆ ಡಿಸ್ಟರ್ಬ್ ಆಯ್ತು, ಹೋಲ್ ಡೇ ಡಿಸ್ಟರ್ಬ್. ಬೇರೆ ಏನೋ ಡಿಸ್ಟರ್ಬ್ ಮಾಡಿಲ್ಲ, ನಾವು ಹೋಗಿ ಡಿಸ್ಟರ್ಬ್ ಮಾಡ್ತೇವೆ. ಹೌದಲ್ಲ? ಅದಕ್ಕೋಸ್ಕರ ಹೇಳ್ತಾರೆ ಎಮೋಷನಲ್ ಸ್ಟೆಬಿಲಿಟಿ ಇರೋದಿಲ್ಲ. ಆದ್ರೆ ರೆಗ್ಯುಲರ್ ಚಾಂಟಿಂಗ್ ಏನ್ ಮಾಡುತ್ತೆ? ಅದು ನಮ್ಮ ಮನಸ್ಸನ್ನ ಸ್ಥಿರವಾಗಿ ಮಾಡುತ್ತೆ. ಆಮೇಲೆ ನಮ್ಮ ಏಕಾಗ್ರತೆಯನ್ನು ಜಾಸ್ತಿ ಮಾಡುತ್ತೆ. ಆಮೇಲೆ ಎಮೋಷನ್ಸ್ ಎಲ್ಲ ಸ್ಟೆಬಿಲೈಸ್ ಮಾಡುತ್ತೆ. ಏನಾದ್ರು ಉದಾಹರಣೆ ಇದೆಯಾ ಇದಕ್ಕೆ? ಈ ಎಲ್ಲದಕ್ಕೂ ಉದಾಹರಣೆ ನಿಮ್ಗೆ ಕೇಳ್ತೀನಿ ನಾನು, ನೀವೆಲ್ಲರೂ ಹೇಳ್ಬೇಕು. ಇದ್ರಲ್ಲಿ ಕೆಲವದ್ರಲ್ಲಿ ನಾನೇ ಉದಾಹರಣೆ ಕೊಡ್ತೀನಿ, ಅದ್ರ ನಿಮ್ಗೆ ಆಮೇಲೆ ಬೇರೆ ಉದಾಹರಣೆನೂ ನೀವು ಕೊಡಬೇಕು. ಯಾವ್ದಾದ್ರು ಉದಾಹರಣೆ ಇದಕ್ಕೆ? ಏಕಾಗ್ರತೆ ಜಾಸ್ತಿ ಮಾಡುತ್ತೆ, ಏನಾದ್ರು ಉದಾಹರಣೆ ಇದೆಯಾ? ಎಷ್ಟು ಬಾರಿ ನಾವು ಅರ್ಜುನನ ಕಥೆ ಕೇಳಿರ್ಬೋದು. ಅರ್ಜುನ ಅವನ ಏಕಾಗ್ರತೆ ಹೇಗಿತ್ತು? ಅವನು ಎಲ್ಲ ಕೌರವರು ಮತ್ತೆ ಪಾಂಡವರು ಅವರೆಲ್ಲರ ಜೊತೆ ಇರುವಾಗ್ಲೂ ಯಾರು ಒಂದು ವೃಕ್ಷದ ಮೇಲೆ ಒಂದು ಪಕ್ಷಿಯ ಚಿತ್ರವನ್ನ ಇಟ್ಟಿದ್ರು ದ್ರೋಣಾಚಾರ್ಯ. ಆಗ ಎಕ್ಸಾಮ್ ಮಾಡಿದಾಗ ಎಲ್ಲರಿಗೂ ಬೇರೆ ಯಾರು ಹೊಡೆಯೋದಕ್ಕಾಗಿಲ್ಲ, ಅರ್ಜುನ ಹೊಡೆದಿದ್ದು. ಅದೊಂದೇ ಆ ಕ್ಷಣದಲ್ಲಿ ಅಷ್ಟೇ ಅಲ್ಲ, ದ್ರೌಪದಿಯ ಸ್ವಯಂವರದಲ್ಲಿನೂ ಅಷ್ಟೇ. ಹೌದಲ್ಲ? ಮೀನು ಇತ್ತು ಮೇಲೆ ತಿರುಗ್ತಾ ಇತ್ತು, ಅವನು ಅದರ ಪ್ರತಿಬಿಂಬ ನೋಡಿ ರಿಫ್ಲೆಕ್ಷನ್ ಅಲ್ಲಿ ಅವನು ಬಾಣ ಮೇಲ್ ಬಿಡ್ಬೇಕು. ಚೆನ್ನಾಗಿದೆ ಅಲ್ಲ? ಸೊ ಈ ರೀತಿ ಅರ್ಜುನನ ಏಕಾಗ್ರತೆ ಎಷ್ಟು ಅಗಾಧವಾಗಿತ್ತು. ಯಾಕೆ? ಅಭ್ಯಾಸ. ವೆರಿ ಗುಡ್. ಅವನ ಅಭ್ಯಾಸ ಹೇಗಿತ್ತು ಅಂತ ಹೇಳಿದ್ರೆ, ಅವನ್ ಮಲ್ಕೊಂಡಿದ್ದಾಗ್ಲೂ ಭಗವಂತನ ನಾಮ ಹೇಳ್ತಾ ಇದ್ದ. ನಿದ್ದೆ ಮಾಡ್ತಾ ಇರೋಗ್ಲೂ ಏನ್ ಹೇಳ್ತಾ ಇದ್ದ ಅವನು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವು ಹರೇ ಕೃಷ್ಣ ಹೇಳ್ತಾ ಹೇಳ್ತಾ ನಿದ್ದೆ ಮಾಡ್ತೀವಿ. ಅವನು ನಿದ್ದೆ ಮಾಡ್ತಾ ಮಾಡ್ತಾ ಹರೇ ಕೃಷ್ಣ ಹೇಳ್ತಾನೆ. ಹೌದಲ್ಲ? ಇದ್ರಲ್ಲಿ ಯಾಕೆ ಹೇಗೆ ಅದು ಬಂತು? ಅದಕ್ಕೋಸ್ಕರ ಹೇಳ್ತಾರೆ, ಭಗವಂತ ಹೇಳ್ತಾ ಇದ್ದಾರೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಅಭ್ಯಾಸ ನಮ್ಮದು ಕಡಿಮೆ ಇದೆ, ನಮ್ಮ ಅಭ್ಯಾಸ ನಿರಂತರ ಇಲ್ಲ, ಮತ್ತು ಏನ್ ಹೇಳ್ತಾರೆ, ದೃಢವಾಗಿಲ್ಲ. ನಮ್ಮ ಪ್ರಯತ್ನ ಇದೆಯಲ್ಲ ಅದು ನಿರಂತರ ನಡೆಯೋದಿಲ್ಲ. ಒಂದಿನ ಮಾಡ್ತೀವಿ, ಉತ್ಸಾಹ ಇದೆ, ಇವತ್ತು ಪ್ರವಚನ ಕೇಳಿದ್ರೆ ಸ್ವಲ್ಪ ಉತ್ಸಾಹ ಬಂದಿದೆ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಡಿದ್ದು ಮಾಡ್ತೀವಿ, ಆಮೇಲೆ ಒಂದ್ 2-3 ದಿನ ಆದ್ಮೇಲೆ ಆಗ್ತಾ ಇಲ್ಲ ಪ್ರವಚಿ, ಈಗ ಸ್ವಲ್ಪ ನಾನು ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ನೋಡೋಣ. ಆಮೇಲೆ ನಮ್ಮ ನಿರಂತರತೆ ಹೋಗ್ಬಿಡುತ್ತೆ. ಎರಡನೇದೇನು ಹೋಗುತ್ತೆ, ಅದರಲ್ಲಿ ದೃಢತೆ ಅನ್ನುವಂಥದ್ದು ಇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದಾರೆ ಅಭ್ಯಾಸ ತುಂಬಾ ಮುಖ್ಯ. ಎರಡನೇದು ವೈರಾಗ್ಯ ಅಂತ ಹೇಳ್ತಾರೆ. ವೈರಾಗ್ಯ ಅಂತ ಹೇಳಿದ್ರೆ ಯಾವ್ದ್ರಿಂದ ವೈರಾಗ್ಯ? ಭಕ್ತಿಗೆ ಪ್ರತಿಕೂಲತೆ ಯಾವ್ದಿದೆ ಅದರಿಂದ ಅದನ್ನ ಬಿಟ್ಬಿಡ್ಬೇಕು. ಕೆಲವ್ರು ಕೇಳ್ತಾರೆ, ಪ್ರಭುಜಿ ಎರಡು ಒಟ್ಟಿಗೆ ನಡೀಬೋದಲ್ಲ? ರೈಲ್ವೆ ಟ್ರ್ಯಾಕ್ ಅಲ್ಲೂ ಎರಡಿದೆ, 2 ಟ್ರ್ಯಾಕ್. ಸೊ ಯಾಕೆ ಇಂದ್ರಿಯ ತೃಪ್ತಿ ಬಿಟ್ಟು ಭಕ್ತಿ ಮಾಡ್ಬೇಕು? ಇಂದ್ರಿಯ ತೃಪ್ತಿ ಜೊತೆನಲ್ಲೇ ಮಾಡ್ಬೋದಲ್ಲ? ಹೌದಲ್ಲ? ಶಾಸ್ತ್ರ ಏನ್ ಹೇಳುತ್ತೆ? ಪ್ರಭುಪಾದರು ಹೇಳ್ತಾರೆ, ಭಕ್ತಿ ಮತ್ತು ಇಂದ್ರಿಯ ತೃಪ್ತಿ ಎರಡು ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತೆ, ಎರಡು ಒಂದೇ ದಿಕ್ಕಿನಲ್ಲಿ ಹೋಗೋದಿಲ್ಲ. ಹೋಗೋದಕ್ಕಾಗುತ್ತೆ? ಯಾಕೆ? ಭಕ್ತಿ ಅಂತ ಹೇಳಿದ್ರೆ ಭಗವಂತನಿಗೆ ಸುಖ ಕೊಡೋದು, ಇಂದ್ರಿಯ ತೃಪ್ತಿ ಅಂತ ಹೇಳಿದ್ರೆ ನಮಗ್ ಸುಖ ಕೊಡೋದು. ಎರಡು ಒಟ್ಟಿಗೆ ಹೇಗೆ ಹೋಗುತ್ತೆ? ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಎಷ್ಟೋ ಬಾರಿ ನಾವು ಯಾವ್ದಾದ್ರು ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಯಾವ್ದಾದ್ರು ಕೆರೆ, ನದಿ, ಸಮುದ್ರಕ್ಕೆಲ್ಲ ಹೋಗಿರ್ತೀವಲ್ಲ. ಯಾರಾದ್ರೂ ಹೋಗಿಲ್ಲ ಇಲ್ಲಿ ತನಕ? ಹೋಗಿಲ್ಲ? ಎಲ್ಲರೂ ಹೋಗಿದ್ದೀವಿ. ಈಗ ಅಲ್ಲಿ ನಾವೇನಾದ್ರೂ ಒಂದು ಕಲ್ಲನ್ನ ಎಸೆದ್ರೆ ಏನಾಗುತ್ತೆ ನೀರಿನಲ್ಲಿ? ಅಲೆಗಳು ಬರುತ್ತೆ. ಅದೆಲ್ಲ ರಿಪಲ್ಸ್. ಯಾವ ರೀತಿ ಬರುತ್ತೆ? ರೌಂಡ್ ರಿಪಲ್ಸ್ ಬರುತ್ತೆ. ಹೌದಲ್ಲ? ನೀವು
ಅದ್ರ ಪಕ್ಕ ಮತ್ತೊಂದು ಕಲ್ಲು ಹಾಕಿದ್ರೆ ಏನಾಗುತ್ತೆ? ಅಲ್ಲೂ ಅಲೆಗಳು ಬರುತ್ತೆ. ಆ ಅಲೆಗಳು ಮತ್ತೆ ಈ ಅಲೆಗಳು ಏನಾಗುತ್ತೆ? ಡಿಕ್ಕಿ ಹೊಡಿಯುತ್ತೆ. ಹೌದಲ್ಲ? ನೀವು ಒಂದೇ ಕಡೆ ಕಲ್ಲು ಹಾಕ್ತಾ ಇದ್ರೆ ಏನಾಗುತ್ತೆ? ಒಂದೇ ಕಡೆಯಿಂದ ಎಲ್ಲಾ ಅಲೆಗಳು ಹರಡ್ತಾ ಇರುತ್ತೆ. ಹೌದಲ್ಲ? ಅದಕ್ಕೋಸ್ಕರ ಹೇಳ್ತಾರೆ ಭಕ್ತಿ ಅಂತ ಹೇಳಿದ್ರೆ ಏನು, ಎಲ್ಲಾ ಜಗತ್ತಿನಲ್ಲಿರೋ ಎಲ್ಲಾ ವ್ಯಕ್ತಿಗಳು ಭಗವಂತನ ಕೇಂದ್ರವಾಗಿ ಇಟ್ಕೊಂಡು ಭಗವಂತನಿಗೆ ಸಂತೋಷ ಕೊಡೋದಕ್ಕೋಸ್ಕರ ಎಲ್ಲರೂ ಭಕ್ತಿ ಮಾಡಿದ್ರೆ ಏನಾಗುತ್ತೆ? ಅಲೆಗಳು ಹೇಗೆ ಕೊಲೈಡ್ ಆಗೋದಿಲ್ಲ, ಆ ರೀತಿ ಅಲೆಗಳು ಹರಡ್ತಾ ಇರುತ್ತೆ. ಆನಂದದ ಅಲೆಗಳು ಎಲ್ಲರ ಹೃದಯದಲ್ಲಿ ಹರಡುತ್ತೆ. ಆದ್ರೆ ಯಾವಾಗ ಸ್ವ ಇಚ್ಛೆ, ಸ್ವಾರ್ಥ ಅದಿರುತ್ತಲ್ಲ, ಅದೆಲ್ಲ ಒಂದೊಂದು ಕಲ್ಲು ಬೇರೆ ಬೇರೆ ಕಡೆ ಕಲ್ಲು ಹಾಕ್ತಾ ಇರೋದು, ಆಗೇನಾಗುತ್ತೆ? ಎಷ್ಟೊಂದು ಅಲೆಗಳು ಸೃಷ್ಟಿ ಆಗ್ತದೆ. ಒಂದ್ ಅಲೆ ಮತ್ತೊಂದು ಏನ್ ಮಾಡುತ್ತೆ? ಡಿಕ್ಕಿ ಹೊಡೆಯುತ್ತೆ. ಆಮೇಲೆ ಜಗಳ ಆಗುತ್ತೆ, ಆಮೇಲೆ ಕೋರ್ಟ್ಗೆ ಹೋಗ್ತಾರೆ, ಆಮೇಲೆ ಒಬ್ರು ಮತ್ತೊಬ್ಬರಿಗೆ ಮರ್ಡರ್ ಮಾಡ್ತಾರೆ. ಯಾಕೆ? ನನ್ನ ಆಸೆ ಅವರ ಆಸೆ ಎರಡು ಡಿಕ್ಕಿ ಹೊಡಿತಾ ಇದೆ. ಅದಕ್ಕೋಸ್ಕರ ಹೇಳ್ತಾರೆ ನಾವು ಎಲ್ಲರೂ ಮರದ ಬುಡಕ್ಕೆ ನೀರು ಹಾಕ್ಬೇಕು ಅಂತ. ಎಲ್ಲಿಗೆ ಹಾಕ್ಬೇಕು? ಮರದ ಬುಡಕ್ಕೆ ಹಾಕಿದ್ರೆ ಎಲ್ಲಾ ಎಲೆಗಳಿಗೂ ನೀರು ಸಿಗುತ್ತೆ. ಅದೇ ರೀತಿ ಎಲ್ಲರೂ ಭಗವಂತನಿಗೆ ಸಂತೋಷ ಪಡಿಸೋದಕ್ಕೆ ಎಲ್ಲರೂ ಪ್ರಯತ್ನ ಪಟ್ರೆ ಎಲ್ಲರೂ ಖುಷಿಯಿಂದ ಇರ್ತಾರೆ. ಇದು ಅದಕ್ಕೋಸ್ಕರ ಹೇಳ್ತಾರೆ ವೈರಾಗ್ಯ ಅಂತ ಹೇಳ್ತಾರೆ. ವೈರಾಗ್ಯ ಅಂತ ಹೇಳಿದ್ರೆ ಈ ರೀತಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಯಾವುದೇ ಸ್ಥಾನದಲ್ಲಿ ಇರ್ಬೋದು, ಯಾವುದೇ ಆಶ್ರಮದಲ್ಲಿ ಇರ್ಬೋದು, ಆದರೆ ಇಂದ್ರಿಯ ತೃಪ್ತಿಯಿಂದ ವೈರಾಗ್ಯ ಇರಬೇಕು ಅಂತ ಹೇಳ್ತಾರೆ. ಇದು ಮೊದಲನೇದು. ಮೊದಲನೇದೇನು? ಎಲ್ಲರೂ ಹೇಳಿ. ಮೆಂಟಲ್ ಕ್ಲಾರಿಟಿ, ಎಮೋಷನಲ್ ಸ್ಟೆಬಿಲಿಟಿ ಅಂದರೆ ನಮ್ಮ ಮನಸ್ಸಿನ ಸ್ಥಿರತೆ ಬರುತ್ತೆ, ಭಾವನಾತ್ಮಕ ಸ್ಥಿರತೆ ಬರುತ್ತೆ. ಆಮೇಲೆ ಎರಡನೇದು ಆಯ್ತು, ಎರಡನೇದು ಹೇಳ್ತೇನೆ. ಕರ್ಮ ಕ್ಲೆನ್ಸಿಂಗ್ ಪವರ್. ಏನದು? ಕರ್ಮ ಕ್ಲೆನ್ಸಿಂಗ್ ಪವರ್. ಅದು ಭಗವಂತನ ಪುಣ್ಯ ನಾಮ ಏನ್ ಕೊಡುತ್ತೆ ಅಂತ ಹೇಳಿದ್ರೆ ನಮ್ಮ ಅಪ್ರಾರಬ್ಧ ಕರ್ಮಗಳನ್ನೆಲ್ಲ ನಾಶ ಮಾಡುತ್ತೆ. ಮೊದಲು ಪ್ರಾರಬ್ಧ ಅಪ್ರಾರಬ್ಧ ಏನು ಅಂತ ತಿಳ್ಕೊಳ್ಬೇಕು. ಏನು ಪ್ರಾರಬ್ಧ ಅಪ್ರಾರಬ್ಧ ಅಂತ ಹೇಳಿದ್ರೆ? ಅಪ್ರಾರಬ್ಧ ಅಂತ ಹೇಳಿದ್ರೆ ಯಾವುದು ಅದೃಷ್ಟ ಅಂತ ಹೇಳಿದ್ರೆ ಯಾವುದು ಕಣ್ಣು ಕಾಣಿಸೋದಿಲ್ಲ. ಈಗ ಅದನ್ನ ಅದೃಷ್ಟ ಅಂತ ಹೇಳಿದ್ರೆ ಕಣ್ಣು ಕಾಣಿಸ್ತಾ ಇರೋದು. ಪ್ರಾರಬ್ಧ ಕರ್ಮ ಅಂದರೆ ಈಗ ನಾವು ಏನು ಅನುಭವಿಸ್ತಾ ಇದೀವಲ್ಲ ಅದೆಲ್ಲ ದೃಷ್ಟ, ನಮಗೆಲ್ಲ ಅನುಭವ ಆಗ್ತಾ ಇದೆಯಲ್ಲ. ಈಗ ನಮ್ಮ ಜೀವನದಲ್ಲಿ ಏನಾದ್ರೂ ಕಷ್ಟಗಳು ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಕಷ್ಟ? ಹಿಂದೆ ಮಾಡಿರುವಂತ ಪಾಪದ ಫಲ ಬರ್ತಾ ಇದೆ. ಈಗ ನನಗೆ ಕೆಲವುದು ಯಾವುದಾದ್ರೂ ಇಷ್ಟವಾಗಿರುವಂತ ವಸ್ತುಗಳು ನನ್ನ ಜೀವನದಲ್ಲಿ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಕೆಲವ್ರಿಗೆಲ್ಲರೂ ಅಂತ ಇದೆ ಯಾಕಂದ್ರೆ ನಾನು ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ ಬರ್ತಾ ಇದೆ. ಆದ್ರೆ ಹಿಂದಿನ ಪುಣ್ಯದಿದ್ದೇ ಬರ್ತಾ ಇದೆ. ಕೆಲವು ಬಾರಿ ಕಷ್ಟಪಟ್ಟಿರ್ತೀವಿ ಆದ್ರೆ ಬರೋದಿಲ್ಲ ಅಲ್ಲ, ಅನುಭವ ಇದೆ ಅಲ್ಲ. ಎಷ್ಟೋ ಪರಿಶ್ರಮ ಪಟ್ಟಿದ್ದೀವಿ ಆದ್ರೆ ಫಲ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಇನ್ನು ನಮ್ಮ ಲಿಖಿತದಲ್ಲಿಲ್ಲ, ಕರ್ಮದ ಲಿಖಿತದಲ್ಲಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ನಮ್ಮ ಜೀವನದಲ್ಲಿ ಏನಾದ್ರೂ ಸುಖ ಬರ್ತಾ ಇದೆ ಅಂದ್ರೆ ಯಾವ್ದ್ರಿಂದ? ಪುಣ್ಯದಿಂದ. ನಮ್ಗೇನಾದ್ರು ದುಃಖ ಬರ್ತಾ ಇದೆ ಅಂದ್ರೆ ಯಾವ್ದ್ರಿಂದ? ಪಾಪದಿಂದ. ಈಗ ನಾವು ದುಃಖದಿಂದ ನಿವೃತ್ತಿ ಪಡಿಬೇಕು ಅಂತ ಇದ್ದೀವಿ, ಹೌದಲ್ಲ? ಸುಖದಿಂದ ಸುಖ ಜಾಸ್ತಿ ಬರ್ತಾ ಇರ್ಬೇಕು, ದುಃಖ ಕಡಿಮೆ ಆಗ್ತಾ ಇರ್ಬೇಕು. ಯಾರ್ದಾದ್ರು ಉಲ್ಟಾ ಅನ್ನಿಸ್ತದೆ? ದುಃಖ ಜಾಸ್ತಿ ಆಗ್ತಾ ಇರ್ಬೇಕು, ಇಲ್ಲ. ಈಗ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ ಹೇಗೆ ದುಃಖ ಹೇಗಾದ್ರೂ ಮಾಡಿ ಕಡಿಮೆ ಮಾಡ್ಕೊಳ್ಬೇಕು ಅಂತ. ಈಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು? ಹೇಗೆ ಕಡಿಮೆ ಮಾಡೋದು? ಒಳ್ಳೆ ಕರ್ಮಗಳನ್ನ ಈಗ ಮಾಡ್ಬೇಕು, ಅದು ಮುಂದೆ ಫಲ ಕೊಡುತ್ತೆ. ಈಗ ಹಿಂದೆ ಮಾಡಿರೋದು ಅನುಭವಿಸ್ಬೇಕು. ಶಾಸ್ತ್ರ ಹೇಳುತ್ತೆ ಅನುಭವ ಇಲ್ಲದೆ ಅದನ್ನ ತೆಗೆದುಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಅನುಭವಿಸ್ಲೇಬೇಕು. ಶಾಸ್ತ್ರ ಹೇಳುತ್ತೆ ಹಿಂದಿನ ಕರ್ಮವನ್ನ ಏನ್ ಮಾಡ್ಬೇಕು? ಅನುಭವಿಸ್ಲೇಬೇಕು. ಅನುಭವದಿಂದಾನೇ ಅದು ಮುಗಿಯುತ್ತೆ. ಈಗ ಹಾಗಿದ್ರೆ ನಮ್ಮೆಲ್ಲರ ಮುಂದಿನ ಗತಿ ಏನು? ಅಧೋಗತಿ. ಅನುಭವಿಸ್ತಾ ಈಗ ಇಷ್ಟೇ ಬೆಳಗಾಗೋಗ್ಬಿಟ್ಟಿದೆ,
ಆಮೇಲೆ ಇದು ಈಗ ಬೆಳ್ಳಲಾದ್ರೆ ಮತ್ತೊಂದು ಶರೀರ ಸಿಗುತ್ತೆ, ಅಲ್ಲಿ ಕಪ್ಪಿರುತ್ತೆ, ಮತ್ತೆ ಬೆಳ್ಳಗ್ ಮಾಡ್ತೀವಿ ನಾವು. ಈ ರೀತಿ ಬೆಳ್ಳಗ್ ಮಾಡ್ತಾ ಮಾಡ್ತಾ ವಯಸ್ಸು ಆಗ್ತಾ ಆಗ್ತಾ ಎಷ್ಟೊಂದು ಜನ್ಮಗಳು ಹೋಗ್ತಾ ಇದೆ. ಹಾಗಿದ್ರೆ ಇದಕ್ಕೆ ಕೊನೆ ಎಲ್ಲಿ? ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ ಕೊನೆ ಆಗೋದಿಲ್ಲ ಅಂತ. ಯಾಕೆಂದ್ರೆ ಮತ್ತೊಂದು ಈ ಶರೀರದಲ್ಲಿ ಮತ್ತೆ ಕೆಲಸ ಮಾಡ್ತಾ ಇದೀವಲ್ಲ, ನಾವು ಕರ್ಮ ಮಾಡ್ತಾ ಇದೀವಿ. ಏನಾಗ್ತಾ ಇದೆ? ಅದು ಕರ್ಮ ಮತ್ತೆ ಅದು ಜೋಡಣೆ ಆಗ್ತಾ ಇದೆ. ಇದಕ್ಕೆ ಕೊನೆ ಎಲ್ಲಿದೆ? ಹಾ, ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ ಕೊನೆ ಇಲ್ಲ ಇದಕ್ಕೆ. ಕೊನೆ ಅಂತ ಹೇಳಿದ್ರೆ ಅದು ಬರೀ ಭಗವಂತನ ನಾಮದಲ್ಲಿದೆ. ನೋಡಿ, ಒಂದು ಶಾಸ್ತ್ರದಲ್ಲಿ ಹೇಳುತ್ತೆ, ಅಜಾಮಿಳನ ಉದಾಹರಣೆ ಕೊಟ್ಟಿದ್ದೀನಿ ಇಲ್ಲಿ. ನಾನು ನಿಮ್ಮೆಲ್ಲರಿಗೂ ಒಂದು ಶ್ಲೋಕ ತೋರಿಸ್ತೇನೆ. ಇದು ನೋಡಿ, ತಾವೆಲ್ಲರೂ ಹೇಳಿ. ಅಜ್ಞಾನಾದಥವಾ ಜ್ಞಾನ ಉತ್ತಮ ಶ್ಲೋಕ ನಾಮಯ ಸಂಕೀರ್ತಿತಂ ಮಘಂ ಪುಂಸೋ ದಹೇದೇಧೋ ಯಥಾನಲಃ. ಕೆಲವ್ರಿಗೆ ಅನ್ನಿಸ್ಬೋದು, ಅಜಾಮಿಳನಿಗೆ ಅಷ್ಟೊಂದು ಪಾಪ ಮಾಡಿದ್ದ ಅವನು ಎಲ್ಲ ಮುಗಿಸ್ಬಿಟ್ಟು ಡೈರ ವೈಕುಂಠಕ್ಕೆ ಹೋಗ್ಬಿಟ್ಟ. ನೀವು ಹೇಳ್ತಾ ಇದ್ರಿ ಕರ್ಮ ಮುಗಿಸೋದಕ್ಕೆ ಆಗೋದಿಲ್ಲ. ಆದರೆ ಯಾರು ಹರಿನಾಮ ತಗೊಳ್ತಾರೆ ಅವ್ರಿಗಾಗುತ್ತೆ. ಕರ್ಮ ಯಾರು ಅದರ ಕರ್ಮದ ಬಂಧನದಿಂದ ಆಚೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಯಾರು ಸತತವಾಗಿ ಹರಿನಾಮವನ್ನ ತಗೊಳ್ತಾರೆ. ಆದ್ರೆ ಅಜಾಮಿಳ ಏನು ಸತತವಾಗಿ ತಗೊಂಡಿಲ್ಲ, ಅವನು ಆಕಸ್ಮಿಕವಾಗಿ ತಗೊಳ್ತಾ ಇದ್ದ. ಆದರೆ ನಿರಪರಾಧದಿಂದ ಅವನು ಭಗವಂತನ ನಾಮ ಹೇಳ್ತಾ ಇದ್ದ. ಯಾರನ್ನ ಕರಿತಾ ಹೇಳ್ತಾ ಇದ್ದ? ಅವನ ಮಗನನ್ನ ಕರಿತಾ ಹೇಳ್ತಾ ಇದ್ದ. ಎಷ್ಟೊಂದು ಪಾಪಗಳನ್ನ ಮಾಡಿದ್ದ. ಏನೆಲ್ಲ ಪಾಪ ಮಾಡಿದ್ದ ಅಜಾಮಿಳ? ಏನ್ ಮಾಡಿರ್ಲಿಲ್ಲ. ಚಿತ್ರಗುಪ್ತರು, ಆ ಯಮದೂತರೆಲ್ಲರೂ ಲೆಕ್ಕ ಹಾಕಿ ಅವರು ಓವರ್ ಡ್ಯೂಟಿ ಮಾಡಿ ಅವರು ಹೇಳ್ತಾ ಇದ್ರು, ಈಗ ನಮ್ಗೆ ಬ್ರೇಕ್ ಬೇಕು. ಅಷ್ಟೊಂದು ಅವರು ಪಾಪ ಮಾಡಿ ಅವರು. ಆದ್ರೂ ಅಜಾಮಿಳ ಹೇಳ್ತಾ ಇದ್ರೆ, ವಿಷ್ಣುದೂತರು ಬಂದು ಹೇಳ್ತಾರೆ ಇವನು ನಿಷ್ಪಾಪಿ ಅಂತ ಹೇಳ್ತಾರೆ. ಯಮದೂತರ ಕೋಪ ಬಂದ್ಬಿಡುತ್ತೆ. ನಾವು ಬರೆದು ಕೈ ನೋವು ಬಂದಿದೆ ನಮ್ಗೆ, ಹೇಳ್ತಾ ಇದ್ರು ನಿಷ್ಪಾಪಿ ಅಂತ. ಆಗ ಅವ್ರು ಹೇಳ್ತಾರೆ, ಯಾಕೆ ಇವನು ನಿಷ್ಪಾಪಿ ಅಂತ? ಯಾಕೆ ಅಂತ ಹೇಳಿದ್ರೆ ಸಂಕೀರ್ತನ ಮಾಡಿದಾನ ಅವನು. ನಮ್ಮ ಹರಿನಾಮ ಸಂಕೀರ್ತನಲ್ಲಿ ಅವನು ಬಂದು ಭಾಗವಹಿಸಿದಾನೆ. ಎಲ್ಲಿ ಭಾಗವಹಿಸಿದಾನೆ? ಹರಿನಾಮ ಸಂಕೀರ್ತನಲ್ಲಿ ಬಂದಿದ್ದಾನೆ. ಹರಿನಾಮ ಅವನು ತಗೊಂಡಿದ್ದಾನೆ, ಜಪ ಮಾಡಿದ್ದಾನೆ. ಅಘಂ ಪುಂಸೋ ದಹೇದೇಧೋ ಯಥಾನಲಃ. ಆದ್ರೆ ಯಾರಾದ್ರೂ ಹೇಳ್ಬೋದು, ಅವನು ಭಗವಂತನಿಗೋಸ್ಕರ ಕರೆದಿಲ್ಲ. ಯಾರಿಗೋಸ್ಕರ ಕರೆದಿದ್ದ? ಅವನು ಮಗನ್ಗೋಸ್ಕರ ಕರೆದಿದ್ದ. ಅದೇಗೆ ನೀವು ಭಗವಂತನ ಹೆಸರು ತಗೊಂಡಿರಿ ಅಂತ ಹೇಳ್ತೀರಿ? ಸರಿಯಲ್ಲ? ವ್ಯಾಲಿಡ್ ಆರ್ಗ್ಯುಮೆಂಟ್ ಹೌದಲ್ಲ? ಅವನು ಭಗವಂತನ ಕರೆದ್ನ? ಯಾರನ್ನ ಕರೆದಿದ್ದ? ಅವನು ಮಗನ್ಗೆ ಕರೆದಿರೋದು. ಅದೇಗೆ ಪಾಪ ಎಲ್ಲ ನಿಷ್ಪಾಪ ಆಗೋಗ್ಬಿಡ್ತು? ಅದ್ ಮೊದ್ಲಿಂದ ಆಗೋಯ್ತಲ್ಲ, ಅದಾದ್ಮೇಲೆ ಅಲ್ಲ ಪಾಪ ಮಾಡಿದ್ದ. ಮೊದ್ಲಿಗೆ ಮಾಡಿರೋದಕ್ಕೆ ಈಗ ಪಾಪದ ಫಲನೂ ಬರ್ಬೇಕಲ್ಲ. ಆಯ್ತು, ವ್ಯತ್ಯಾಸ ಇಲ್ಲ. ಆದ್ರೆ ಅದು ಮಗನ್ಗೋಸ್ಕರ ಅಲ್ಲ ಕರೆದಿದ್ದ. ಅಜ್ಞಾನದಲ್ಲಿ ಹೇಳಿದ್ದ ಅವನು, ಜ್ಞಾನದಿಂದ ಹೇಳಿಲ್ಲ. ಈಗ ನೋಡಿ, ನಾವು ಜಪ ಮಾಡ್ತಾ ಇದೀವಿ, ನಾಮ ಶುದ್ಧ ಇದೆ. ಹಾ, ಈಗ ನಾವು ನಾವು ಜಪ ಮಾಡ್ತಾ ಇರ್ತೀವಲ್ಲ, ನಾವು ನಾವು ಹರೇ ಕೃಷ್ಣ ಅಂತ ಹೇಳ್ತಾರುವಾಗ, ಕೃಷ್ಣ ಅಂತ ಎಷ್ಟೋ ಜನರ ಹೆಸರಿದೆ, ಅವ್ರನ್ನ ಜ್ಞಾಪಕ ಮಾಡ್ಕೊಂಡು ಹೇಳ್ತೀವ, ಇಲ್ಲಿ ಭಗವಂತನ ನಾವು ಜ್ಞಾಪಕ ಮಾಡ್ಕೊಂಡು. ಹೌದಲ್ಲ? ಹಾಗಿದ್ರೆ ಅಂದ್ರೆ ಜ್ಞಾನದಲ್ಲಿ ಹೇಳ್ತಾ ಇದೀವಿ ನಾವು. ಆದ್ರೆ ಅಜಾಮಿಳ ಈ ರೀತಿ ಹೇಳಿಲ್ಲ. ಅವನಿಗೆ ನಾರಾಯಣ ಅಂತ ಹೇಳಿದಾಗ ಯಾರ ಚಿತ್ರ ಫೋಟೋಗ್ರಾಫ್ ಬರ್ತಿತ್ತು ಮನಸ್ಸಲ್ಲಿ? ಮಗಂದು. ಹಾಗಿದ್ರೆ ಅಜ್ಞಾನದಲ್ಲಿ ಹೇಳ್ದ, ಸರಿಯಲ್ಲ? ಈಗ ಅವನದು ಮುಕ್ತಿ ಹೇಗಾಯ್ತು? ಪ್ರೇಮದಿಂದ ಆಯ್ತು. ಹಾ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದಾರೆ, ಜ್ಞಾನದಲ್ಲಾದ್ರೂ ಹೇಳಿ ಅಜ್ಞಾನದಲ್ಲಾದ್ರೂ ಹೇಳಿ ಒಂದೇ ರಿಸಲ್ಟ್. ಈ ಶ್ಲೋಕ ಹೇಳ್ತಾರೆ, ಅಜ್ಞಾನ ಅಥವಾ ಜ್ಞಾನ, ಚಿಂತೆ ಇಲ್ಲ, ಹೇಗಾದ್ರೂ ಹೇಳಿ ನೀವು, ಫಲ ಒಂದೇ ಬರುತ್ತೆ. ಈಗ ನಿಮ್ಗೆ ಈ ಮಾತ್ರೆಯಿಂದ ಏನಾದ್ರೆ ನಾನ್ ತಗೊಂಡ್ರೆ ಏನಾಗುತ್ತೆ? ಇಲ್ಲ ಗೊತ್ತಿಲ್ಲದೆ ಮಾತ್ರೆ ತಗೊಂಡ್ಬಿಟ್ರಿ, ವಾಸಿ ಆಗುತ್ತೆ ಇಲ್ಲೋ? ವಿಷ ಗೊತ್ತಿಲ್ಲದೆ ಕುಡಿದ್ಬಿಟ್ರಿ, ಅದ್ರ ಫಲ ಬರುತ್ತಾ ಇಲ್ವಾ? ಗೊತ್ತಿರ್ಲಿಲ್ಲ ನನಗೆ ವಿಷ ಇದನ್ನು ಸತ್ತೋಗ್ಬಿಡ್ತೀನಿ ಅಂತ, ಆ ರೀತಿ ಏನಾರು ಆಗುತ್ತೆ? ಫಲ ಬಂದೇ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಭಗವಂತನ ನಾಮನೂ ಅದೇ ರೀತಿ, ಔಷಧಿ ಇದ್ದಾಗೆ. ಔಷಧಿ ಏನ್ ಮಾಡುತ್ತೆ? ಅದು ವ್ಯಾಧಿಯನ್ನ ದೂರ ಮಾಡೇ ಮಾಡುತ್ತೆ.
ಅದಕ್ಕೋಸ್ಕರ ಹೇಳ್ತಾರೆ ಸಂಕೀರ್ತಿದ ಮಗಂ ಪುಂಸು ದಹೇದೇದೋ ಯಥಾನಲಹ. ಹೇಗೆ ಒಂದು ಹುಲ್ಲಿನ ರಾಶಿಗೆ ಬೆಂಕಿ ಹಚ್ಚಿದ್ರೆ ಏನಾಗುತ್ತೆ? ಸುಟ್ಟು ಬುದಿ ಆಗ್ಬಿಡುತ್ತೆ. ಅದೇ ರೀತಿ ಒಂದೇ ಒಂದು ಮ್ಯಾಚ್ ಸ್ಟಿಕ್ ಬೇಕಾಗಿರೋದು ದೊಡ್ಡ ಪರ್ವತದ ರಾಶಿ ಸುಟ್ಟು ಬುದಿ ಮಾಡುತ್ತೆ, ಹೌದಲ್ಲ? ಅದೇ ರೀತಿ ಒಂದೇ ಒಂದು ಹರಿನಾಮ ಬೇಕಿರೋದು ಸಂಪೂರ್ಣ ಪರ್ವತದ ರಾಶಿಯಷ್ಟು ಕರ್ಮವನ್ನ ಬುದಿ ಮಾಡೋದಿಕ್ಕೆ. ಎಷ್ಟು ಬೇಕಿದೆ? ಒಂದು ಮ್ಯಾಚ್ ಸ್ಟಿಕ್, ಒಂದು ಸ್ಪಾರ್ಕ್ ಸಾಕು, ಹೌದಲ್ಲ? ಎಷ್ಟೊಂದು ಕಡೆ ಸಂಪೂರ್ಣ ಏರಿಯಾಗಳಲ್ಲೇ ಎಷ್ಟೋ ಬಾರಿ ಕೆಲವು ಬಾರಿ ಕಾಡ್ಗಿಚ್ಚು ಬಂದ್ಬಿಡುತ್ತೆ. ಅದು ಎಲ್ಲಿಂದ ಪ್ರಾರಂಭ ಆಗಿರುತ್ತೆ? ಒಂದು ಸಣ್ಣ ಕಿಡಿ, ಸ್ಪಾರ್ಕ್ ಆಫ್ ಫೈರ್, ಒಂದೇ ಒಂದು ಸಣ್ಣ ಕಿಡಿ, ಅದು ಸಂಪೂರ್ಣ ಅರಣ್ಯವನ್ನೇ ನಾಶ ಮಾಡಿಬಿಡುತ್ತೆ. ಹಾಗಿದ್ರೆ ಭಗವಂತನ ಒಂದು ನಾಮದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಸಂಪೂರ್ಣ ಪರ್ವತದ ಕರ್ಮದ ರಾಶಿಯನ್ನ ಅದು ನಾಶ ಮಾಡುವಂತ ಶಕ್ತಿ ಇದೆ. ಈಗ ಕೆಲವ್ರು ಕೇಳ್ತಾ ಇರ್ಬೋದು, ಪ್ರಭುಜಿ ನೀವು ಒಂದು ಅಂತ ಹೇಳಿದಿರಿ, ನಾನು 100 ಹೇಳ್ತಾ ಇದ್ದೀನಿ, ಎಷ್ಟೊಂದು ವರ್ಷಗಳಿಂದ ಹೇಳ್ತಾ ಇದ್ದೀನಿ, ಆದ್ರೂ ನಾವು ಫಲ ಬಂದಿಲ್ಲ, ಯಾಕೆ? ಪ್ರಶ್ನೆ ಬಂದಿದೆ. ಅದ್ರ ಉತ್ತರ ಈಗ ಕೊಡೋದಿಲ್ಲ, ನಾನು ಮುಂದೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಅಜಾಮಿಳನ ಕಥೆಯಿಂದ. ಎರಡನೇದು, ಆಮೇಲೆ ನಮಗೆ ಇದು ಅಂದ್ರೆ ಎಲ್ಲಾ ರೀತಿಯ ಕರ್ಮಗಳಿಂದ ನಾವು ಮುಕ್ತರಾಗಬಹುದು ಹರಿನಾಮವನ್ನ ಜಪ ಮಾಡಿದ್ರೆ. ಎರಡನೇದು, ಕೆಲವ್ರಿಗೆಲ್ಲರಿಗೂ ಅನ್ನಿಸ್ತಾ ಇರುತ್ತೆ, ಪ್ರಭುಜಿ ಆದ್ರೆ ನನಗೆ ಜಪ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ? ಯಾಕಂದ್ರೆ ಕೆಲವು ಬಾರಿ ನನಗೆ ಎಷ್ಟೊಂದು ಕೆಟ್ಟ ಚಟಗಳಿದೆ, ಆದ್ರೆ ನನಗೆ ಜಪ ಮಾಡೋದಕ್ಕೆ ಬಿಡೋದಿಲ್ಲ. ಅನುಭವ ಇದೆ. ಎಷ್ಟೋ ಜನರಿಗೆ ಹೇಳ್ತಾರೆ, ಪ್ರಭುಜಿ ಕೆಲವ್ರಿಗೆ ನೀವು ಹೋಗಿ ಭಗವದ್ಗೀತೆ ಕೊಡಿ, ಮಾಲೆ ಕೊಡಿ, ಅವ್ರು ಹೇಳ್ತಾರೆ, ಪ್ರಭುಜಿ ಇದನ್ನ ಮುಟ್ಬಾರ್ದು, ಇದು ತುಂಬಾ ಪವಿತ್ರವಾಗಿರೋದು. ನಾನ್ ಪಾಪಿ ಇದ್ದೀನಿ, ಇದು ತುಂಬಾ ಪವಿತ್ರವಾಗಿರೋದು, ಮುಟ್ಬಾರ್ದು, ಇದು ನೀವೇ ಇಟ್ಕೊಳ್ಳಿ, ನಾನು ಹಿಂಗೆ ಇರ್ತೀನಿ. ಈಗ ಯಾರಾದ್ರೂ ಪೇಷಂಟ್ ಹೇಳ್ತಾರೆ, ಡಾಕ್ಟರ್ ಹತ್ರ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಸ್ವಲ್ಪ ಮಾತ್ರೆ ತಗೊಂಡು ವಾಸಿಯಾಗಿ ಅಂತ ಹೇಳಿ, ಇಲ್ಲ ಪ್ರಭುಜಿ ಹಾಸ್ಪಿಟಲ್ ಇದೆಯಲ್ಲ ಅದು ತುಂಬಾ ಪವಿತ್ರವಾಗಿದೆ, ಅಲ್ಲಿ ನಾನು ಹೋಗ್ಬಾರ್ದು, ಮಾತ್ರೆ ಮುಟ್ಬಾರ್ದು ನಾನು. ಅದು 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 ಇದಾಗೋಗ್ಬಿಡುತ್ತೆ, ಅಪವಿತ್ರ ಆಗೋಗ್ಬಿಡುತ್ತೆ. ಭಗವದ್ಗೀತೆ ನಾ ಮುಟ್ಟೋದಿಲ್ಲ ಆಗ್ಬಿಡುತ್ತೆ, ಭಗವದ್ಗೀತೆ ಅಪವಿತ್ರ ಆಗ್ಬಿಡುತ್ತೆ. ಯಾಕಂದ್ರೆ ನನ್ನ ಅಪವಿತ್ರತೆ, ನನ್ನ ಪಾಪ ಎಷ್ಟಿದೆ ಅಂತ ಹೇಳಿದ್ರೆ ಅದನ್ನ ಭಗವದ್ಗೀತೆನೂ ನಾನು ಅಪವಿತ್ರ ಮಾಡ್ಬಿಡ್ತೀನಿ. ಸರಿಯಲ್ಲ? ಒಳ್ಳೆ ಆರ್ಗ್ಯುಮೆಂಟ್ ಅಲ್ಲ ಇದು? ಯಾರಾದ್ರೂ ಹೇಳಿದ್ರೆ ನನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ನಾನು ಸೂರ್ಯನ ಶಕ್ತಿಯನ್ನೇ ನಾನು, ನನ್ನ ಕತ್ತಲೆ ಎಷ್ಟು ಅಂಧಕಾರ ಎಷ್ಟಿದೆ ಅಂತ ಹೇಳಿದ್ರೆ ಸೂರ್ಯನ ಬೆಳಕಿಗೆ ನಾನು ಅಂಧಕಾರ ಕೊಡ್ತೀನಿ. ನಾನು ಸಾಧ್ಯ ಆಗತ್ತೆ? ಸೂರ್ಯನ ಶಕ್ತಿ ಎಷ್ಟಿದೆ ಅಂದ್ರೆ ಎಲ್ಲೇ ಅಂಧಕಾರ ಇದ್ರು ಅದನ್ನ ತೆಗೆದುಹಾಕುತ್ತೆ. ಭಗವಂತನ ನಾಮ ಯಾರು ತಗೊಂಡ್ರು ಭಗವಂತನ ನಾಮಕ್ಕೆ ಏನಾಗೋದಿಲ್ಲ, ಭಗವದ್ಗೀತೆಗೆ ಏನಾಗೋದಿಲ್ಲ. ಅದರ ಬದಲಿಗೆ ಏನಾಗುತ್ತೆ, ನಾವು ಶುದ್ಧೀಕರಣ ಆಗುತ್ತೀವಿ. ಅದಕ್ಕೋಸ್ಕರ ಯಾರಾದ್ರೂ ಹೇಳಿದ್ರೆ ಕೆಟ್ಟ ಚಟಗಳಿದೆ, ಕೆಟ್ಟ ಚಟಗಳು ಯಾಕಿದೆ ಮೊದಲು ಅದನ್ನ ತಿಳ್ಕೊಳ್ಬೇಕು. ಕೆಟ್ಟ ಚಟಗಳು ಯಾಕೆ? ಚಟ ಅಂತ ಹೇಳಿದ್ರೆ ಏನು? ಹ್ಯಾಬಿಟ್ ಯಾವ ರೂಪದಲ್ಲಿದೆ? ಅದು ಸಂಸ್ಕಾರ ಅಂತ ಹೇಳ್ತಾರೆ. ಸಂಸ್ಕಾರ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಕೆಲವು ಗ್ರೂಸ್ ಇರುತ್ತೆ, ಮೆಂಟಲ್ ಗ್ರೂಸ್. ಈಗ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ಕೆಲವು ಬಾರಿ ಯಾವ್ದಾದ್ರು ಪ್ರದೇಶದಲ್ಲಿ ನೀರು ಬಿಡಬೇಕು ಅಂತ ಹೇಳಿದ್ರೆ ಕೆಲವು ಚಾನೆಲ್ಸ್ ಮಾಡ್ತಾರೆ, ಕೆನಾಲ್ಸ್ ಮಾಡ್ತಾರೆ. ನೀವು ನೀರು ಆ ಸಂಪೂರ್ಣ ಹೊಲಕ್ಕೆ ಬಿಟ್ರು ಎಲ್ಲಿಗೆ ಹೋಗುತ್ತೆ ಅದು ನೀರು? ಚಾನೆಲ್, ಕೆನಾಲ್ ಅಲ್ಲಿ ಹೋಗುತ್ತೆ. ಯಾಕೆ? ದಾರಿ ಮಾಡಿದೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲೂ ಚಟಗಳನ್ನ ನಾವು ಮಾಡ್ತಾ 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 ಅದು ದಾರಿ ಮಾಡಿಕೊಟ್ಟಿದೆ. ಅದಕ್ಕೋಸ್ಕರ ಸಮಯ ಸಿಕ್ಕಿದ ತಕ್ಷಣ ಯಾವ್ದು ದಾರಿ ಇದೆ ಅದು ಆ ಕಡೆನೆ ಹೋಗುತ್ತೆ, ಹೌದಲ್ಲ? ಈಗ ಯಾರಾದ್ರೂ ಹೇಳ್ತಾರೆ ನನಗೆ ಚಟ ಬಿಡೋದಕ್ಕೆ ಆಗ್ತಾ ಇಲ್ಲ, ಯಾಕೆ? ಅಭ್ಯಾಸ. ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿದೀವಿ ನಾವು. ಅಭ್ಯಾಸ ಎಷ್ಟು ಚೆನ್ನಾಗಿ ಮಾಡಿದೀವಿ ಅಂತ ಹೇಳಿದ್ರೆ ಯಾವುದು ಬೇರೆ ಏನೇ ಬಂದ್ರು ಆ ಅಭ್ಯಾಸ ನನ್ನ ಮುಂದೆ ಅದು ಹಾಗೆ ಆಗುತ್ತೆ, ಹೌದಲ್ಲ?
ಅದಕ್ಕೋಸ್ಕರ ಕೆಟ್ಟ ಚಟಗಳನ್ನ ಅಭ್ಯಾಸ ಮಾಡಿ 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 ಚಟವನ್ನ ಬೆಳೆಸ್ಕೊಂಡಿದೀವಿ. ಒಳ್ಳೆಯದನ್ನ ಮಾಡಿ 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 ಒಳ್ಳೆ ಚಟ ಬೆಳೆಸ್ಕೊಳ್ಬಾರ್ದು. ಅಭ್ಯಾಸ, ಅದಕ್ಕೋಸ್ಕರ ಹೇಳಿದ್ದು ನಮ್ಮ ಅಭ್ಯಾಸ ಕಡಿಮೆ ಇದೆ. ಯಾವುದನ್ನ ಅಭ್ಯಾಸ ಮಾಡ್ತೀವಿ ಆ ರೀತಿ ಹ್ಯಾಬಿಟ್ಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ. ಆದ್ರೆ ಕೆಲವು ಬಾರಿ ಹೇಳ್ಬೋದು, ಪ್ರಭುಜಿ ಆಲ್ರೆಡಿ ಚಾನೆಲ್ ಕ್ರಿಯೇಟ್ ಆಗ್ಬಿಟ್ಟಿದೆ, ನಾನು ಜಪ ಮಾಡೋಕ್ ಕೂತ್ಕೊಂಡ್ಲು ಅದೇ ಯೋಚನೆ ಬರ್ತದೆ. ಏನ್ ಮಾಡೋದು? ಹ್ಯಾಬಿಟ್ಸ್ ಅನ್ನ ಹೇಗೆ ಚೇಂಜ್ ಮಾಡೋದು? ಕೆಲವರು ಹ್ಯಾಬಿಟ್ಸ್ ಇರುತ್ತೆ, ಹಿಂಗೆ ಕೆಟ್ಟ ಚಟಗಳಲ್ಲಿ ವ್ಯಸನಗಳಲ್ಲಿ ತೊಡಗ್ಬಿಟ್ಟಿರ್ತಾರೆ. ಡ್ರಗ್ಸ್ ಅಲ್ಲಿ, ಸ್ಮೋಕಿಂಗ್, ಡ್ರಿಂಕಿಂಗ್ ಅಲ್ಲಿ ತೊಡಗ್ಬಿಟ್ಟಿರ್ತಾರೆ. ಇಲ್ಲ ಬೇರೆ ಬೇರೆ ಎಷ್ಟೊಂದು ಕೆಟ್ಟ ವ್ಯಸನಗಳಿದೆ, ಎಲ್ಲ ತೊಡಗ್ಬಿಟ್ರೆ ಈಗ ಅದರಿಂದ ಆಚೆ ಹೇಗೆ ಬರೋದು? ಏನೇ ಸಮಯ ಬಂದ್ರು ಆ ಚಟಗಳಲ್ಲೇ ಬಿದ್ದೋಗ್ಬಿಡ್ತೀವಿ. ಪ್ರಜೆ ಏನ್ ಮಾಡೋದು? ಏನ್ ಮಾಡೋದು? ಒಳ್ಳೇದನ್ನ ಅಭ್ಯಾಸ ಸ್ಟಾರ್ಟ್ ಮಾಡ್ಬೇಕು. ಆ ಕೆಟ್ಟದ್ದು ನ್ಯಾಚುರಲ್ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಭಗವಂತನ ಪುಣ್ಯನಾಮದಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದ್ರೆ, ಕೆಟ್ಟ ಚಟಗಳನ್ನೆಲ್ಲ ಒಂದೇ ಕ್ಷಣದಲ್ಲಿ ದೂರ ಮಾಡುವಂತ ಶಕ್ತಿ ಇದೆ. ಆದ್ರೆ ಆ ಭಗವಂತನ ಶಕ್ತಿ ನಾಮದಲ್ಲಿರುವಂತದ್ದನ್ನ ನಾವು ಅದನ್ನ ಪಾಲನೆ ಮಾಡಬೇಕು ಎಲ್ಲಾ ರೀತಿ. ಉದಾಹರಣೆಗೆ ಹೇಳ್ತಾ ಇದೀನಿ, ಒಂದು ಉದಾಹರಣೆ ನಾನು ಕೊಟ್ಟಿದ್ದೀನಿ. ಯಾವ್ದದು? ವಾಲ್ಮೀಕಿಗೆ, ಹೌದಲ್ಲ? ಮತ್ತೆ ಅದರ ಉದಾಹರಣೆ ನೀವೆಲ್ಲರೂ ಕೊಡ್ಬೋದು. ಕೆಟ್ಟ ಚಟಗಳಿಂದೆಲ್ಲ ದೂರ ಆಗೋಗ್ಬಿಟ್ಟು. ಜಗಾಯಿ ಮದಾಯಿ, ವೆರಿ ಗುಡ್, ಜಗಾಯಿ ಮದಾಯಿ. ಈಗಿನ ಕಾಲದಲ್ಲೂ ಅಷ್ಟೇ, ಪ್ರಭುಪಾದ ಪಾಶ್ಚಾತ್ಯ ದೇಶದಲ್ಲಿ ಹೋದಾಗ ಎಲ್ಲಾ ರೀತಿ ಡ್ರಗ್ ಅಡಿಕ್ಟ್ಸ್, ಎಲ್ಲಾ ರೀತಿ ಜನ ಇದ್ರು. ಅವರೆಲ್ಲರೂ ಭಗವಂತನ ಭಕ್ತರಾಗೋಗ್ಬಿಟ್ರು. ಹೇಗೆ? ಭಗವಂತನ ನಾಮವನ್ನ ದೃಢವಾಗಿ ಇಟ್ಕೊಳ್ಬೇಕು. ನಾವು ನಮ್ಮ ಕೊರತೆ ಏನು ಅಂತ ಹೇಳಿದ್ರೆ, ಕೆಟ್ಟ ಚಟಗಳ ಮೇಲೆ ನಮ್ಮಲ್ಲಿ ವಿಶ್ವಾಸ ಜಾಸ್ತಿ ಭಗವಂತನ ನಾಮಕ್ಕಿಂತ. ನಮಗ ಅನ್ನಿಸ್ತಾ ಇರುತ್ತೆ, ನನ್ನ ಚಟ ಎಷ್ಟಿದೆ ಅಂತ ಹೇಳಿದ್ರೆ ಭಗವಂತನ ನಾಮನೂ ಏನ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ವಿಶ್ವಾಸ ಬೆಳೆಸ್ಕೊಳ್ಬೇಕು. ಯಾವ್ದ್ರಲ್ಲಿ ಅಂತ ಹೇಳಿದ್ರೆ, ನಾ ಭಗವಂತನ ನಾಮವನ್ನ ಹಿಡಿದಿಟ್ಕೊಂಡ್ರೆ ಎಲ್ಲಾ ರೀತಿನೂ ಭಗವಂತನ ನಾಮ ನೋಡ್ಕೊಳತ್ತೆ, ನಾನು ಚಿಂತೆ ಮಾಡೋದ್ ಬೇಕಿಲ್ಲ. ಆಮೇಲೆ ಮೂರನೇದು, ಅವೇಕನಿಂಗ್ ಡಿವೈನ್ ಕ್ಯಾರೆಕ್ಟರ್ ಅಂದ್ರೆ ನಮ್ಮಲ್ಲಿ ಒಳ್ಳೆ ಗುಣಗಳು ಬಂದ್ಬಿಡುತ್ತೆ. ಇದು ಮೂರನೇದು ಲಕ್ಷಣ, ಮೂರನೇ ಲಾಭ. ಮೊದಲನೇದು ಏನು? ಇದು ನಾಲ್ಕನೇ ಲಾಭ. ನಾನು ಇಲ್ಲಿ ತನಕ ಮೊದಲನೇದು ಏನ್ ಹೇಳಿದ್ದು? ಮೆಂಟಲ್ ಕ್ಲಾರಿಟಿ ಮತ್ತೆ ಎಮೋಷನಲ್ ಸ್ಟೆಬಿಲಿಟಿ. ಎರಡನೇದು ಏನ್ ಹೇಳಿದೆ? ಕರ್ಮ ಕ್ಲೆನ್ಸಿಂಗ್ ಪವರ್, ಕರ್ಮಗಳೆಲ್ಲ. ಮೂರನೇದು ಏನ್ ಹೇಳಿದೆ? ಇನ್ನರ್ ಪ್ಯೂರಿಫಿಕೇಶನ್. ಅಂತ ಹೇಳಿದ್ರೆ ಕೆಟ್ಟ ಗುಣಗಳೆಲ್ಲ, ದುರ್ಗುಣಗಳೆಲ್ಲ ಹೋಗ್ಬಿಡುತ್ತೆ. ನಾಲ್ಕನೇದು ಹೇಳ್ತಾ ಇದೀನಿ, ಒಳ್ಳೆ ಸದ್ಗುಣಗಳು ಬಂದ್ಬಿಡುತ್ತೆ. ಕೆಲವರು ಹೇಳ್ತಾ ಇದ್ದಾರೆ, ಪ್ರಭುಜಿ ನನ್ಗೆ ಅನ್ನಿಸ್ತಾ ಇರುತ್ತೆ ಕೆಲವು ಬಾರಿ ದುರ್ಗುಣಗಳು ಎಷ್ಟಿದೆ ಅಂತ ಹೇಳಿದ್ರೆ ಅದ್ರ ಲೆಕ್ಕ ಮಾಡೋದಕ್ಕೆ ಆಗೋದಿಲ್ಲ, ಆದ್ರೆ ಒಳ್ಳೆ ಗುಣಗಳಿಲ್ಲ. ಒಳ್ಳೆ ಗುಣಗಳು ಹೇಗೆ ಬರುತ್ತೆ? ನಾನು ಮತ್ತೊಂದು ಶ್ಲೋಕ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಎಲ್ಲರೂ ಹೇಳಿ. ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈರ್ಗುಣೈಸ್ತತ್ರ ಸಮಾಸತೆ ಸುರ ಹರಾವ ಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನ ಸತಿ ಧಾವತೋ ಬಹಿ. ಎಲ್ಲಾ ರೀತಿಯ ಸದ್ಗುಣಗಳು ಬಂದ್ಬಿಡುತ್ತೆ ಯಾರಲ್ಲಿ? ಯಾರು ಭಗವಂತನ ಭಕ್ತರಾಗಿರ್ತಾರೆ. ದುರ್ಗುಣಗಳು ಇರ್ಬೋದು, ಆದ್ರೆ ಒಳ್ಳೆ ಗುಣಗಳು ಬಂದ್ಬಿಡುತ್ತೆ. ನಾವು ಚಿಂತೆ ಮಾಡೋದು ಬೇಕಿಲ್ಲ. ಕೆಲವ್ರಿಗೆ ಅನ್ನಿಸ್ತಾ ಇರ್ಬೋದು, ಇದಕ್ಕೊಂದು ಉದಾಹರಣೆ, ಮೃಗಾರಿ. ಎಷ್ಟು ಜನ ಕೇಳಿದಿರಿ ಮೃಗಾರಿ? ನಾರದ ಮುನಿಯವರು ಒಬ್ಬ ಬೇಡನನ್ನ ಭೇಟಿ ಮಾಡ್ತಾರೆ. ಬೇಡ ಏನ್ ಮಾಡ್ತಾ ಇದ್ದ? ಹಂಟರ್. ಅವನ್ ಎಲ್ಲಾ ಪ್ರಾಣಿಗಳನ್ನ ಅರ್ಧಂಬರ್ಧ ಕೊಂದಾಕ್ತಾ ಇದ್ದ. ಹಿಂದಿನ ಕ್ಲಾಸ್ ನಲ್ಲಿ ಯಾರು ಹೇಳಿದ್ದಾರೆ ಅನ್ಸ್ತಲ್ಲ? ಸೊ ಮೃಗಾರಿ ಕೊಂದಾಕ್ತಾ ಇದ್ದ. ಆಗ ನಾರದ ಮುನಿಯವ್ರು ಏನ್ ಹೇಳ್ತಾರೆ? ಅರ್ಧಂಬರ್ಧ ಕೊಂದಾಕ್ಬಿಡಿ, ಪೂರ್ತಿ ಕೊಂದಾಕ್ಬಿಡಿ. ಆಗ ಅವನ್ಗನ್ನು ಆಶ್ಚರ್ಯ ಆಗೋಯ್ತು. ಅರೆ, ಎಲ್ಲರೂ ಹೇಳ್ತಾರೆ ಅರ್ಧಂಬರ್ಧ ಯಾಕೆ ಕೊಂದಾಕ್ತಾ ಇದೀರಿ ಅಂತ. ಯಾರಾದ್ರೂ ಹೇಳ್ತಾರೆ ಅರ್ಧನೂ ಕೊಂದಾಕ್ಬೇಡಿ ಅಂತ. ಆದ್ರೆ ನಾರದ ಮುನಿಯವ್ರು ಹೇಳ್ತಾ ಇದ್ರು ಪೂರ್ತಿ ಕೊಂದಾಕ್ಬಿಡಿ ಅಂತ. ಅದನ್ನ ಕೇಳಿದ ತಕ್ಷಣ ಅವ್ನಿಗೆ ಆಶ್ಚರ್ಯ ಆಗಿ, ಆಮೇಲೆ ಸಂವಾದದಿಂದ ಏನಾಯ್ತು, ಅವನಿಗೆ ಜ್ಞಾನೋದಯ ಆಗ್ಬಿಡುತ್ತೆ. ಅದಾದ್ಮೇಲೆ ಅವನು ಸಂಪೂರ್ಣ ಆ ವೃತ್ತಿಯನ್ನ ಬಿಟ್ಟು ಭಗವಂತನ ಪುಣ್ಯನಾಮದ ಜಪ ಮಾಡೋದ್ ಪ್ರಾರಂಭ ಮಾಡ್ತಾನೆ. ಆದ್ರಿಂದ ಫಲ ಏನ್ ಬರುತ್ತೆ? ನಾರದ ಮುನಿಯವರು ಪರ್ವತ ಮುನಿಯವರು ಜೊತೆಯಲ್ಲಿ ಬರ್ತಾ ಇರುವಾಗ ಮುಂದೆ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಒಂದು ಸಣ್ಣ ಇರುವೆಗಳು ಇರ್ತಾ ಇತ್ತು. ಆ ಇರುವೆಗಳನ್ನು ಅವನು ಕೊಂದಾಕೋದಕ್ಕೆ ಇಷ್ಟಪಡ್ತಾ ಇರ್ಲಿಲ್ಲ.
ಅಂದ್ರೆ ಎಷ್ಟೊಂದು ಒಳ್ಳೆ ಗುಣ ಬಂದ್ಬಿಡ್ತೀಗ. ಮೊದಲು ಎಷ್ಟೊಂದು ನೋವು ಕೊಟ್ಟು ಅವನು ಸಂತಸ ಪಡ್ತಾ ಇದ್ದ, ಈಗ ಸಣ್ಣ ನೋವು ಕೊಡೋದಕ್ಕೂ ಇಷ್ಟ ಇಲ್ಲ. ಅಂದ್ರೆ ಅವನ ಕರುಣೆ ಎಷ್ಟೊಂದಾಯ್ತು. ಆಮೇಲೆ ಮುಂದೆ ಈಗ ಕೆಲವ್ರಿಗೆಲ್ಲರಿಗೂ ಪ್ರಶ್ನೆ ಬರುತ್ತೆ, ಕೆಲವ್ರಿಗೆಲ್ಲ ಅನ್ನೋ ಭಯ ಇರುತ್ತೆ, ಅಕಸ್ಮಾತ್ ಯಾರಾದ್ರೂ ದೆವ್ವ ಭೂತ ಬಂದ್ಬಿಟ್ಟಿದೆ, ಇಲ್ಲ ಅಂತ ಹೇಳಿ ಪ್ರಭುಜಿ ನನ್ನ ಚಾರ್ಟ್ ನಲ್ಲಿ ಏನೋ ನವಗ್ರಹಗಳು ಅವು ಬಂದು ಯಾವಾಗ್ಲೂ ನನಗೆ ಕಾಡ್ತಾ ಇದೆ, ಶನಿ ಗ್ರಹ, ರಾಹು ಗ್ರಹ. ಯಾರಿಗಾರು ಈ ರೀತಿ ಅನ್ಸುತ್ತೆ? ಯಾರಿಗೂ ಇಲ್ಲ. ಅಂದ್ರೆ ಎಲ್ಲರೂ ಆದ್ರೆ ಎಲ್ಲರಿಗೂ ಒಂದು ಭಯ ಇರುತ್ತೆ. ಏನು ಅಂತ ಹೇಳಿದ್ರೆ, ಈ ಗ್ರಹಗಳ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು. ಇಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ, ಭಯ ಅನ್ನುವಂಥದ್ದು ಯಾವ್ದಾದ್ರು ಪ್ರೇತ ಭೂತ ಇದು ಯಾವ್ದಾದ್ರು ಮನೇಲಿ ಬಂದು ಸೇರಿಬಿಟ್ಟಿದೆ, ಇಲ್ಲ ಅಂತ ಹೇಳಿದ್ರೆ ಮನೇಲಿ ಏನೋ ಶಾಂತಿ ಮಾಡಿಸ್ಬೇಕು, ಈ ರೀತಿ ಎಷ್ಟೋ ಜನ ಅನ್ನಿಸ್ತಾ ಇರುತ್ತೆ, ಹೌದಲ್ಲ? ಇಲ್ಲ ಯಾರೋ ನನ್ನ ಮೇಲೆ ಮಾಟ ಮಂತ್ರ ಮಾಡ್ಬಿಡ್ತಾ ಇದ್ದಾರೆ. ಈಗೇನ್ ಮಾಡ್ಬೇಕು? ಅದಕ್ಕೋಸ್ಕರ ಆ ಮಾಟ ಮಂತ್ರ ದೂರ ಮಾಡೋದಕ್ಕೆ ಅವರು ಮತ್ತೆ ಯಾವ್ದೋ ಒಂದು ಕಾಳಿ ಮಂದಿರಕ್ಕೆ ಹೋಗ್ತಾರೆ, ಮತ್ತೆ ಯಾವ್ದಾದ್ರು ಬಾಬಾ ಹತ್ರ ಹೋಗ್ತಾರೆ, ಆಮೇಲೆ ಮಂತ್ರ ತಾಯ್ತಾ ಕಟ್ಟಿಸ್ಕೊಂಡು ಬರ್ತಾರೆ, ಹೌದಲ್ಲ? ಈಗೇನ್ ಮಾಡ್ಬೇಕು? ಕೆಲವ್ರು ಹೇಳ್ತಾರೆ, ಪ್ರಭುಜಿ ನಾನು ಭಕ್ತಿ ಮಾಡ್ತಾ ಇದ್ರು ಕೆಲವು ಬಾರಿ ಈ ರೀತಿ ಆಗುತ್ತಲ್ಲ. ಕೆಲವರು ಹೇಳ್ತಾರೆ, ನಾನು ನಿಮ್ಗೆಲ್ಲರಿಗೂ ಒಂದು ಶ್ಲೋಕ ತೋರಿಸ್ತೇನೆ, ತೋರಿಸ್ಲಿ? ತಾವೆಲ್ಲರೂ ಈ ಶ್ಲೋಕ ಹೇಳಿ. ನ ಯತ್ರ ಶ್ರವಣಾದೀನಿ ರಕ್ಷೋಘ್ನಾನಿ ಸ್ವಕರ್ಮಸು ಕುರ್ವಂತಿ ಸಾತ್ವತಾಂ ಭರ್ತುರ್ ಯಾತು ಧಾನ್ಯಶ್ಚ ತತ್ರ ಹಿ. ಎಲ್ಲ ಹೇಳ್ತಾರೆ, ನ ಯತ್ರ ಶ್ರವಣಾದೀನಿ ರಕ್ಷೋಘ್ನಾನಿ ಸ್ವಕರ್ಮಸು. ಯಾರು ಭಗವಂತನ ಪುಣ್ಯ ನಾಮದ ಶ್ರವಣ ಕೀರ್ತನ ಆದಿ ಅಂತ ಹೇಳಿದ್ರೆ ನವವಿಧ ಭಕ್ತಿ, ಪ್ರಾರಂಭ ಶ್ರವಣ ಕೀರ್ತನೆಯಿಂದ ಯಾರು ಮಾಡ್ತಾ ಇದಾರಲ್ಲ, ನ ಯತ್ರ, ಆಮೇಲೆ ಯಾರು ಭಗವಂತನ ಭಕ್ತಿಯಲ್ಲಿ ಸಂಪೂರ್ಣವಾಗಿ ತೊಡಗಿದ್ದಾರೆ, ಕುರ್ವಂತಿ ಸಾತ್ವತಾಂ ಭರ್ತುರ್ ಯಾತು ಧಾನ್ಯಶ್ಚ ತತ್ರಹಿ. ಯಾತು ಧಾನ್ಯ ಅಂತ ಹೇಳಿದ್ರೆ ಆಲ್ ಕೈಂಡ್ಸ್ ಆಫ್ ಈವಿಲ್ ಸ್ಪಿರಿಟ್ಸ್, ಹಾಬ್ ಗಾಬ್ಲಿನ್ಸ್, ಘೋಸ್ಟ್ಸ್, ಅಂದ್ರೆ ಎಲ್ಲ ಭೂತ ಪ್ರೇತ ಪಿಶಾಚ ಇವರೆಲ್ಲರೂ ಅವನ ಕಡೆ ಮುಖ ನೋಡೋದೂ ಇಲ್ಲ, ಆ ಸ್ಥಳದಲ್ಲೂ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಭಗವಂತನ ನಾಮಕೀರ್ತನೆ ನಡೀತಾ ಇದೆ ಅಲ್ಲಿ ಈ ರೀತಿ ಮಾಟ ಮಂತ್ರ ಎಲ್ಲ ಕೆಲಸ ಮಾಡೋದಿಲ್ಲ. ಆದ್ರೆ ನಮ್ಮ ಹರಿನಾಮದಲ್ಲಿ ಅಷ್ಟೊಂದು ಶ್ರದ್ಧೆ ಮತ್ತು ತತ್ಪರತೆ ನಿರಂತರತೆಯಿಂದ ಮಾಡ್ತಾ ಇದ್ರೆ ಅದು ಹೋಗ್ಬಿಡುತ್ತೆ. ಎಷ್ಟೋ ಬಾರಿ ನಾನು ಎಷ್ಟೊಂದು ಉದಾಹರಣೆ ಕೊಡ್ಬೋದು. ಪ್ರಭುಪಾದರು ಕೆಲವು ಬಾರಿ ಅವ್ರದ್ದು ಪ್ರಯಾಗಲ್ಲಿ ಒಂದು ಫಾರ್ಮಸಿ ಇತ್ತು. ಫಾರ್ಮಸಿ ಅಂದರೆ ಇದು ಔಷಧಿ ಅಂಗಡಿ. ಅಲ್ಲಿ ಅವ್ರ ಪಕ್ಕದಲ್ಲೇ ಒಂದು ದೊಡ್ಡ ಮನೆ ಬಂಗ್ಲೋ ಇತ್ತು. ಆ ಬಂಗ್ಲೋ ಜಾಸ್ತಿ ಸೇಲ್ ಆಗ್ತಾ ಇರಲಿಲ್ಲ. ಆಮೇಲೆ ಪ್ರಭುಪಾದರು ಹೇಳಿದ್ರು, ನಾನು ಅದನ್ನ ಕೊಂಡ್ಕೊಳ್ತೀನಿ ಅಂತ. ಅದು ಯಾಕೆ ಸೇಲ್ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಯಾವುದೋ ಒಂದು ಭೂತ ಬಂದು ಸೇರ್ಕೊಂಡಿತ್ತು. ಎಲ್ಲರಿಗೂ ಆ ಮನೆ ಯಾರು ತಗೊಳಕ್ಕೆ ಬರ್ತಾ ಇರಲಿಲ್ಲ. ದೊಡ್ಡ ಬಂಗ್ಲೋ ಅದು ತಗೊಳಕ್ಕೆ ಹೋಗ್ತಾ ಇರಲಿಲ್ಲ. ಪ್ರಭುಪಾದರು ನಾನು ತಗೊಳ್ತೀನಿ ಅಂತ ಹೇಳಿದ್ರು. ಆಮೇಲೆ ಕೆಲವು ದಿನ ನೋಡಿದ್ರೆ ಪ್ರಭುಪಾದರು ಹೋಗಿ ಅಲ್ಲಿ ಕುತ್ಕೊಂಡು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈ ರೀತಿ ಸತತವಾಗಿ ಜಪ ಕೀರ್ತನೆ ಮಾಡ್ತಾ 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 ಏನಾಯ್ತು, ಪ್ರಭುಪಾದರು ಕೇಳಿದ್ರು, ನಿಮ್ಗೆ ಏನು ಕಾಣಿಸಿಲ್ಲ ಒಳಗಡೆ? ಪ್ರಭುಪಾದರು ಹೇಳ್ತಾರೆ, ಕಾಣಿಸ್ತಾ ಇತ್ತು, ಎಲ್ಲ ಓಡಾಡ್ತಾ ಇತ್ತು ಅಂತ. ಆದ್ರೆ ನಾವು ಜಪ ಮಾಡ್ತಾ ಇರೋದ್ರಿಂದ ಅದೇನು ಮಾಡೋದಕ್ಕಾಗಿಲ್ಲ ಅಂತ ಹೇಳಿದ್ರೆ, ಭಕ್ತರಿಗೆ ಇದು ನಿಷ್ಪ್ರಭಾವ ಮಾಡುತ್ತೆ. ಅದಕ್ಕೋಸ್ಕರ ಭಕ್ತರಲ್ಲಿ ಅವರ ಅನನ್ಯತೆಯನ್ನ ಬಿಟ್ಟು ಮತ್ತೆಲ್ಲೂ ಹೋಗ್ಬಾರ್ದು.
ಭಗವಂತನಲ್ಲಿ, ಭಗವಂತನ ನಾಮದಲ್ಲಿ ಎಷ್ಟು ಶ್ರದ್ಧೆ ಇಟ್ಕೊಂಡು ಮಾಡ್ತಾರೆ ಅಷ್ಟು ಫಲ ಬಂದ್ಬಿಡುತ್ತೆ. ಈಗ ಇಲ್ಲಿ ತನಕ ಎಷ್ಟು ನಾನು ಕವರ್ ಮಾಡಿದ್ದೀನಿ? ಎಷ್ಟಾಯ್ತು? 5 ಆಗಿದೆ. ಈಗ ಇದು 5th ಒನ್, 5th ಅನ್ನ 6th ಆಯ್ತು. ಇದಾದ್ಮೇಲೆ ಮತ್ತೆ ಕೆಲವು ಬಾರಿ ಪ್ರಭುಜಿ ಆಯ್ತು ಭಕ್ತಿಯನ್ನು ಮಾಡ್ತಾ ಇರ್ತೀನಿ ನಾನು, ಆದ್ರೆ ಕೆಲವು ಕಷ್ಟಗಳು ಬಂದಾಗ ನನ್ನ ಭಕ್ತಿ ಬಿಟ್ಟೋಗ್ಬಿಡುತ್ತೆ. ಹೌದಲ್ಲ? ಎಲ್ಲ ಸುಖಮಯವಾಗಿ ನಡೀತಾ ಇರುವಾಗ ತುಂಬಾ ಚೆನ್ನಾಗಿ ನಡೆಯುತ್ತೆ ಭಕ್ತಿ. ಆದರೆ ಯಾವಾಗ ಕಷ್ಟ ಬರುತ್ತಲ್ಲ ಆಗ ನನ್ನ ಶ್ರದ್ಧೆ ಕಳ್ಕೊಂಡ್ಬಿಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ನನ್ನ ಭಕ್ತಿಯಲ್ಲಿ ಸ್ಥಿರತೆ ಕಳ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ಹೇಳ್ತಾರೆ ರೆಸಿಲಿಯನ್ಸ್ ಇನ್ ಲೈಫ್ ಚಾಲೆಂಜಸ್. ಭಕ್ತಿ ಏನ್ ಮಾಡುತ್ತೆ, ನಾಮ ಜಪ ಏನ್ ಮಾಡುತ್ತೆ, empowers one to tolerate difficulties and see problems from higher perspective. ದೊಡ್ಡ ದೊಡ್ಡ ತೊಂದರೆಗಳು, ಸಮಸ್ಯೆಗಳೆಲ್ಲವೂ ಸಣ್ಣದಾಗೋಗ್ಬಿಡುತ್ತೆ. ಯಾರಿಗೆ? ಯಾರು ಜಪ ಸತತವಾಗಿ ಮಾಡ್ತಾ ಇದ್ದಾರೆ, ದೊಡ್ಡ ತೊಂದರೆಗಳು ಸಣ್ಣದಾಗುತ್ತೆ. ಜಪ ಮಾಡಿಲ್ಲ ಅಂತ ಹೇಳಿದ್ರೆ ಸಣ್ಣ ತೊಂದರೆಗಳು ದೊಡ್ಡದಾಗುತ್ತೆ. ಈಗ ಕೆಲವರು ಅನ್ನಿಸ್ತಾ ಇರುತ್ತೆ, ನಾನು ಮೊದಲಿನ ಅವಾಗಲೇ ಹೇಳ್ತಾ ಇದ್ನಲ್ಲ ಪ್ರಭುಜಿ ಜಪ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಲ್ಲ ಆ ದಿನ ತುಂಬಾ ಸೊಗಸಾಗೋಗುತ್ತೆ. ಯಾವಾಗ ಜಪ ಆಗೋದಿಲ್ಲ ಆ ದಿನ ಪೂರ್ತಿ ಕೆಟ್ಟದೋಗ್ಬಿಡುತ್ತೆ. ಅವಾಗ ಅನುಭವ ಇದೆಯಲ್ಲ, ಅನುಭವ ಇದೆಯಾ? ಎಸ್. ಭಕ್ತಿ ರಸಾಮೃತ ಸ್ವಾಮಿ ಮಹಾರಾಜ್ ಒಂದು ವಾಕ್ಯ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇಫ್ ದಿಸ್ ಒನ್ ಥಿಂಗ್ ಇಸ್ ಡನ್ ರೈಟ್ ಎವ್ರಿಥಿಂಗ್ ಎಲ್ಸ್ ವಿಲ್ ಬಿ ಆಲ್ ರೈಟ್. ಇಫ್ ಚಾಂಟಿಂಗ್ ಇಸ್ ಡನ್ ರೈಟ್ ಎವ್ರಿಥಿಂಗ್ ಎಲ್ಸ್ ವಿಲ್ ಬಿ ಆಲ್ ರೈಟ್. ಆಲ್ ರೈಟ್ ಅಂತ ಹೇಳಿದ್ರೆ ಎಲ್ಲ ಸೊಗಸಾಗಿ ನಡೆಯುತ್ತೆ, ಆದ್ರೆ ಜಪ ಚೆನ್ನಾಗಾಗ್ಬೇಕು. ಅದಕ್ಕೋಸ್ಕರ ಹೇಳ್ತಾರೆ, ಎಷ್ಟೊಂದು ಉದಾಹರಣೆ ಇದೆ. ಭಗವಂತನ ನಾಮ ಜಪ ಚೆನ್ನಾಗಿ ಯಾರು ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಜೀವನದಲ್ಲಿ ಅವ್ರು ಕುಗ್ಗೋದಿಲ್ಲ. ನಾವು ಕುಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಜಪದಲ್ಲಿ ಆ ಸ್ಟ್ರೆಂತ್ ಇಲ್ಲ, ಜಪ ಮಾಡ್ತಾ ಇಲ್ಲ ನಾವು, ಇಲ್ಲ ಜಪದಲ್ಲಿ ಅಷ್ಟು ನಿಷ್ಠೆಯಿಂದ ಏಕಾಗ್ರತೆಯಿಂದ ಕುತ್ಕೊಂಡು ನಾವು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಭಕ್ತಿನಲ್ಲಿ ಕುಗ್ಗೋಗ್ತಾ ಇದೀವಿ. ಅದಕ್ಕೋಸ್ಕರ ಹೇಳ್ತಾರೆ, ಧ್ರುವ ಮಹಾರಾಜರು ಭಗವಂತನ ದರ್ಶನ ಪಡೆದವರು. ಅವರು ಯುದ್ಧಕ್ಕೆ ಹೋದಾಗ ಎಷ್ಟೊಂದು ಯಕ್ಷರು ಎಲ್ಲರೂ ಬಂದು ಬೇರೆ ಬೇರೆ ಮಾಯೆಯ ಇಷ್ಟೊಂದು ಸೃಷ್ಟಿ ಮಾಡ್ತಾ ಇದ್ರು. ಅದನ್ನ ಸೃಷ್ಟಿ ಮಾಡಿದಾಗ ಅವ್ರಿಗೆ ಏನಾಗೋಗ್ಬಿಡ್ತು, ಅವ್ರು ಒಂದು ಕ್ಷಣದಲ್ಲಿ ಅವ್ರಿಗೆ ದಿಕ್ ತೋಚದೆ ಆಗೋಗ್ಬಿಡ್ತು. ಯಕ್ಷರು ಇವ್ರಿಗಿಂತ ತುಂಬಾ ಬಲಶಾಲಿ ಆಗೋಗ್ಬಿಟ್ರು. ಆಗ ತಕ್ಷಣ ಬಂದು ಮನು ಬೇರೆ ಬೇರೆಯವರೆಲ್ಲರೂ ಬಂದು ಇವ್ರಿಗೆ ಹೇಳ್ತಾರೆ, ನೀವು ಭಗವಂತನ ನಾಮದ ಸ್ಮರಣೆ ಮಾಡಿ ಅಂತ. ಆಗ ಎಲ್ಲಾ ತೊಂದರೆಗಳೆಲ್ಲವೂ ತಕ್ಷಣ ಹೋಗ್ಬಿಡುತ್ತೆ. ಸೊ ಈ ಜಗತ್ತಿನಲ್ಲಿ ತೊಂದರೆಗಳೆಲ್ಲ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಇದೆಲ್ಲವೂ ಇಲ್ಯೂಷನ್ ಅಷ್ಟೇ. ಆದ್ರೆ ಇಲ್ಯೂಷನ್ ಅಂತ ಯಾವಾಗ ಗೊತ್ತಾಗುತ್ತೆ, ನಾವು ಜಪ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಇಲ್ಯೂಷನ್ ರಿಯಾಲಿಟಿ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. ಇದಕ್ಕೆ ಹರಿದಾಸ್ ಠಾಕೂರ್ ಒಂದು ಉದಾಹರಣೆ ಕೊಟ್ಟಿದ್ದೀನಿ ನಾನು, ತಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಹೆಚ್ಚು ವಿವರಣೆ ಕೊಡೋದಕ್ಕೆ ಸಮಯ ಇಲ್ಲ. ಮತ್ತೊಂದು, ನಾವು ಜಪ ಭಗವಂತನ ನಾಮ ಹೇಳ್ತಾ ಇದ್ರೆ ನಮ್ಮ ವಿಚಾರಗಳು ಉನ್ನತವಾಗುತ್ತೆ. ಹೇಳ್ತಾರಲ್ಲ, ಎಲಿವೇಟೆಡ್ ವ್ಯಾಲ್ಯೂ ಸಿಸ್ಟಮ್ ಅಂಡ್ ಲೈಫ್ಸ್ ಪರ್ಪಸ್. ಇದು ಎಷ್ಟನೇದು? 7ನೇದು ಅನ್ಸುತ್ತೆ. ಈಗ ಇದರಲ್ಲಿ 7ನೇದು. ಇದರಲ್ಲಿ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಶ್ರೀಮದ್ ಭಾಗವತದಲ್ಲಿ ನಾರದ್ ಮುನಿಯವರು ಅವ್ರ ಭಗವಂತನ ಮೊದಲನೇ ಒಂದು ಗ್ಲಿಮ್ಸ್ ಅಂತ ಹೇಳಿದ್ರೆ, ಭಗವಂತನ ಮೊದಲನೇ ಒಂದು ಝಲಕ್ ಅವರಿಗೆ ಭಗವಂತ ಕೊಡ್ತಾರೆ, ಒಂದು ದರ್ಶನ ಮಾಡಿಸ್ತಾರೆ. ಆದ್ರೆ ದರ್ಶನ ಮಾಡಿ ಮತ್ತೆ ಅವರು ಮಾಯ ಆಗ್ಬಿಡ್ತಾರೆ. ಅದನ್ನ ನೋಡಿದ ತಕ್ಷಣ ನಾರದ್ ಮುನಿಯವರು ನೋಡಿ, ಯಾರಿಗಾದ್ರೂ ಗುಲಾಬ್ ಜಾಮೂನ್ ಕೊಟ್ಟಿಲ್ಲ, ಬರೀ ಒಂದು ಅದರದ್ದು ಸಿರಪ್ ಮಾತ್ರ ಒಂದು ಕೈಯಲ್ಲಿ ಒಂದೊಂದೊಂದೊಂದು ಡ್ರಾಪ್ ಕೊಟ್ಟು ಹೇಗಿರುತ್ತೆ, ಪ್ರಭುಜಿ ಕೊಟ್ಟಿರ್ದೇ ಇದ್ದೇ ಚೆನ್ನಾಗಿರ್ತಾರೆ, ಸ್ವಲ್ಪ ನಾವು ಖುಷಿಯಾಗಿರ್ತಾ ಇದ್ವಿ. ಆದ್ರೆ ನೀವು ಒಂದು ಡ್ರಾಪ್ ಕೊಟ್ಬಿಟ್ರೆ, ಹೌದಲ್ಲ, ಕೊಟ್ರೆ ಪೂರ್ತಿ ಎದುರು ಕೊಡ್ಬೇಕು, ಇಲ್ಲ ಅಂದ್ರೆ ತೋರಿಸ್ಲೇಬೇಡಿ, ಇದೆ ಅಂತಾನು ಹೇಳ್ಬೇಡಿ. ಹೌದಲ್ಲ? ಭಗವಂತನು ಇದೇ ರೀತಿ ಮಾಡಿದ್ರು ನಾರದ್ ಮುನಿಯವ್ರಿಗೆ. ಅವರು ನಾನಿದ್ದೀನಿ ಅಂತ ಹೇಳಿ ಬರೀ ಒಂದು ಶುಗರ್ ಸಿರಪ್ ತರ ಅದು ಒಂದೇ ಒಂದು ಡ್ರಾಪ್ ಒಂದೇ ಒಂದು ಕ್ಷಣ ತೋರಿಸ್ಬಿಟ್ಟು ಮತ್ತೆ ಅವರು ಅದೃಶ್ಯರಾಗ್ಬಿಟ್ರು. ನಾರದ್ ಮುನಿಯವ್ರು ತಡೆಯೋದಕ್ಕಾಗಿಲ್ಲ. ಅವರು ಆ ದರ್ಶನ ಮತ್ತೊಂದು ಬಾರಿ ಪಡೆಯೋದಕ್ಕೆ ಅವರು ಸಂಪೂರ್ಣ ಪೃಥ್ವಿಯ ಭ್ರಮಣ ಮಾಡ್ತಾ 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 ಭಗವಂತನ ಸೇವೆಯಲ್ಲಿ ಅವ್ರು ತೊಡಗಿರ್ತಾರೆ. ನಾಮ ಜಪವನ್ನ ಪ್ರಚಾರ ಮಾಡ್ತಾ ಅವರು ತೊಡಗಿರ್ತಾರೆ. ಅವರ ಜೀವನದ ಉದ್ದೇಶ ಬರೀ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋದು, ಮತ್ತೆ
ಅವರ ಎಲ್ಲಾ ವಿಚಾರಗಳು ಉನ್ನತ ಹೋಗ್ಬಿಡುತ್ತೆ. ಬರೀ ಭಗವಂತನ ನಾಮ ಜಪ ಮಾಡ್ತಾ ಮಾಡ್ತಾ ಈ ರೀತಿ. ಆಮೇಲೆ ಇದು 8ನೇದು, ಫ್ರೀಡಮ್ ಫ್ರಮ್ ಮೆಟೀರಿಯಲ್ ಬಾಂಡೇಜ್. ಅಂದ್ರೆ ಭೌತಿಕ ಬಂಧನದಿಂದ ಮುಕ್ತಿ ಸಿಕ್ಬಿಡುತ್ತೆ. ನಾನೊಂದು ಶ್ಲೋಕ ಹೇಳ್ಬಿಟ್ಟು ನೋಡಿ, ಇದ್ರಲ್ಲಿ ಎಷ್ಟೊಂದಿದೆ. ಇದ್ರಲ್ಲಿ ಹೇಳ್ತಾರೆ, ಯಾವಾಗ ಅಜಾಮಿಳ ಅವನು ಭಗವಂತನ ಪುಣ್ಯ ನಾಮವನ್ನ ತಗೊಳ್ತಾ ಇದ್ದ ತಕ್ಷಣ ಏನಾಯ್ತು ಅವನಿಗೆ ಭಗವಂತನ ಅವನು ಮುಕ್ತಿಯನ್ನ, ಸಂಪೂರ್ಣ ಜಗತ್ತಿನಿಂದ ಮುಕ್ತಿ ಪಡೆದ. ಈಗ ನಾನು ನಿಮ್ಗೆ ಒಂದು ಶ್ಲೋಕವನ್ನ ತೋರಿಸ್ತೀನಿ ನೋಡಿ. ಸಕ್ರ ದುಚ್ಚರಿತಂ ಯೇನ ಹರಿರಿತ್ಯಕ್ಷರದ್ವಯಂ ಬದ್ಧ ಪರಿಕರಸ್ತೇನ ಮೋಕ್ಷಾಯ ಗಮನಂ ಪ್ರತಿ. ಹೇಳ್ತಾರೆ, ಬೈ ಒನ್ಸ್ ಚಾಂಟಿಂಗ್ ದ ಹೋಲಿ ನೇಮ್ ಆಫ್ ದ ಲಾರ್ಡ್ ವಿಚ್ ಕನ್ಸಿಸ್ಟ್ ಆಫ್ 2 syllables ಹರಿ, ಒನ್ ಗ್ಯಾರಂಟೀಸ್ ಹಿಸ್ ಪಾತ್ ಟು ಲಿಬರೇಷನ್. ಸ್ಕಂದ ಪುರಾಣದಲ್ಲಿ ಹೇಳ್ತಾ ಇದೆ, ಯಾರು ಭಗವಂತನ ಹರಿ, ಎಲ್ಲರೂ ಹೇಳಿ ಹರಿ, ಈ ಶಬ್ದ ಹೇಳಿದ ತಕ್ಷಣ ಮುಕ್ತಿ ದ್ವಾರ ನಿಮ್ಗೆ ತೆಗ್ದಿದೆ ಅಂತ ಹೇಳ್ತಾ ಇದ್ದಾರೆ. ಬರೀ ಹರಿ ಅಂತ ಹೇಳಿದ ತಕ್ಷಣ ಏನಾಯ್ತು, ಮುಕ್ತಿ ದ್ವಾರ ಓಪನ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈಗ ಕೆಲವರಿಗೆ ಅನ್ನಿಸ್ತಾ ಇದೆ, ಪ್ರಭುಜಿ ನೀವು ಇಷ್ಟೊಂದು ಶ್ಲೋಕಗಳು ಹೇಳ್ತಾ ಇದ್ದೀರಿ, ಇಷ್ಟೊಂದು ಹೇಳ್ತಾ ಇದ್ರಿ, ನನ್ಗೆಲ್ಲ ಬೌನ್ಸರ್ ಆಗ್ತಾ ಇದೆ, ಒಳಗಡೆ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ, ಆದ್ರೆ ಎಷ್ಟೊಂದು ಮೇಲೆ ಹೋಗ್ತಾ ಇದೆ. ಯಾರಿಗಾರು ಅನ್ನಿಸ್ತಾ ಇದೆ ಈ ರೀತಿ? ಹಾ ಈಗ ಕೆಲವು ಬಾರಿ ಅನ್ಸುತ್ತೆ ನಮಗೆ, ಪ್ರಭುಜಿ ಎಷ್ಟೊಂದು ಪ್ರಭುಪಾದರ ಪುಸ್ತಕಗಳನ್ನ ಓದ್ತಾ ಇರ್ತೀವಿ, ಆದರೆ ಅರ್ಥ ಆಗೋದಿಲ್ಲ. ಇಲ್ಲ, ಎಷ್ಟೊಂದು ಪುರಾಣಗಳಿದೆ, ಭಗವದ್ಗೀತೆ, ಭಾಗವತವಿದೆ, ಚೈತನ್ಯ ಚರಿತಾಮೃತ, ಇದು ಮುಖ್ಯವಾಗಿರೋದು. ಇದು ಬಿಟ್ಟು ಎಷ್ಟೊಂದು ಪುರಾಣಗಳಿದೆ, ಉಪನಿಷತ್ತುಗಳಿದೆ, ವೇದಗಳಿದೆ. ಇದನ್ನೆಲ್ಲ ಯಾವಾಗ ಓದೋದು, ಓದಿ ಯಾವಾಗ ಅರ್ಥ ಮಾಡ್ಕೊಳ್ಳೋದು, ಯಾವಾಗ ಇದನ್ನ ಪಾಲನೆ ಮಾಡೋದು? ಅದಕ್ಕೋಸ್ಕರ ಯಾರಾದ್ರೂ ಈ ರೀತಿ ಪ್ರಶ್ನೆ ಕೇಳಿದ್ರೆ, ಶಾಸ್ತ್ರ ಹೇಳುತ್ತೆ, ಎಲ್ಲಾ ಶಾಸ್ತ್ರದ ಜ್ಞಾನದ ಸಾರ ಯಾವುದು ಅಂದರೆ ಯಾವ್ದ್ರಲ್ಲಿದೆ ಅಂದ್ರೆ ಹರಿನಾಮದಲ್ಲಿದೆ. ಯಾವ್ದ್ರಲ್ಲಿದೆ? ಹರಿನಾಮದಲ್ಲಿದೆ ಎಲ್ಲಾ ಜ್ಞಾನದ ಸಾರ. ಈ ಹರಿನಾಮವನ್ನ ಯಾರು ತಗೊಳ್ತಾರಲ್ಲ, ಏನಾಗತ್ತೆ ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಜ್ಞಾನದ ಸಾರ ಅವರಿಗೆ ಬಂದ್ಬಿಡುತ್ತೆ. ಆದ್ರೆ ಹರಿನಾಮದಲ್ಲಿ ಅನನ್ಯತೆ ಭಾವವನ್ನು ಇಟ್ಕೊಂಡು ಯಾರು ಹರಿನಾಮವನ್ನ ತಗೊಳ್ತಾರಲ್ಲ ಶ್ರದ್ಧೆಯಿಂದ, ಉದಾಹರಣೆ ಇದೆಯಾ ಇದಕ್ಕೆ? ಯಾರಾದ್ರೂ ಓದಕ್ ಬರ್ದೇ ಇರ್ಬೋದು, ಆದ್ರೂ ಅವ್ರಿಗೆ ಜ್ಞಾನ ಬರುತ್ತೆ. ಉದಾಹರಣೆ ಇದೆಯಾ? ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್, ಅವ್ರಿಗೆ ಓದೋದಕ್ ಬರ್ತಾ ಇರ್ಲಿಲ್ಲ, ಬರೆಯೋದಕ್ ಬರ್ತಾ ಇರ್ಲಿಲ್ಲ, ಅವ್ರ ಹೆಸರು ಸೈನ್ ಮಾಡೋದಕ್ಕೂ ಬರ್ತಾ ಇರ್ಲಿಲ್ಲ. ಅವ್ರು ಬರೀ ಹೆಬ್ಬಟ್ ಹಾಕೋರಿದ್ರು. ನಮ್ಗಾದ್ರೂ ಸ್ವಲ್ಪ ಆದ್ರೂ ಬರುತ್ತೆ, ಸ್ವಲ್ಪ ಆದ್ರೂ ಮೊಬೈಲ್ ನಲ್ಲಿ ಕೆಲವು ಓದ್ಬಿಡ್ತೀವಿ, ನಾವು ನ್ಯೂಸು ಓದ್ಬಿಡ್ತೀವಿ. ಆದ್ರೆ ಪ್ರಭುಪಾದ ಪುಸ್ತಕ ಓದೋದಕ್ ಬರೋದಿಲ್ಲ ಪ್ರಜಿ, ಆದ್ರೆ ನ್ಯೂಸ್ ಎಲ್ಲ ಓದ್ತೀವಿ ನಾವು, ಮೆಸೇಜ್ ಓದ್ತೀವಿ ನಾವು. ಆದ್ರೆ ನೋ ಪ್ರಾಬ್ಲಮ್, ಪ್ರಭುಪಾದ್ರು ಹೇಳ್ತಾ ಇದಾರೆ ಹರಿನಾಮ ಚೆನ್ನಾಗಿರೋದ್ರೆ ಎಲ್ಲ ಜ್ಞಾನವನ್ನು ಬಂದ್ಬಿಡುತ್ತೆ ಅಂತ. ಅದಷ್ಟೇ ಅಲ್ಲ, ಕೊನೆಯದ ಜೀವನದ ಧ್ಯೇಯ ಏನು? ಪ್ರೇಮ ಪುಮರ್ಥೋ ಮಹಾನ್. ಆ ಪ್ರೇಮದ ಜಾಗೃತಿ ಯಾವ್ದರಿಂದ ಆಗುತ್ತೆ ಅಂತ ಹೇಳಿದ್ರೆ, ಯಾವ್ದರಿಂದ ಆಗುತ್ತೆ? ಹರಿನಾಮದಿಂದ ಆಗುತ್ತೆ. ನಾನ್ ನಿಮಗೆ ಒಂದು ಶ್ಲೋಕವನ್ನ ಹೇಳ್ತೀನಿ ಈಗ ನೋಡಿ. ಇದು ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ. ತಾವೆಲ್ಲರೂ ಹೇಳಿ, ಕೃಷ್ಣ ನಾಮ ಮಹಾ, ಕೃಷ್ಣ ನಾಮ ಮಹಾಮಂತ್ರ ಏರಯೈತ ಸ್ವಭಾವ ಏಯಿ ಜಪೆ ತಾರ ಕೃಷ್ಣೇ ಉಪಜಾಯೇ ಭವ. ಇಲ್ಲಿ ಹೇಳಿದ್ದಾರೆ, ಯಾರು ಕೃಷ್ಣನ ಮಹಾಮಂತ್ರರ ಅದರ ಸ್ವಭಾವ ಏನು ಅಂತ ಹೇಳಿದ್ರೆ, ಯಾರು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾರೆ, ಅದರ ಸ್ವಭಾವ ಏನು ಅಂದರೆ ತಾರ ಕೃಷ್ಣ ಉಪಜಾಯೇ ಭಾವ. ಅವರಿಗೆ ಭಗವಂತನ ಭಾವ ಭಕ್ತಿ, ಪ್ರೇಮ ಭಕ್ತಿ ಬಂದ್ಬಿಡುತ್ತೆ. ಯಾವ್ದ್ರಿಂದ? ಬರೀ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡೋದ್ರಿಂದ. ಈಗ ಇವತ್ತು ನಾನು ಏನ್ ಕವರ್ ಮಾಡಿದೆ ಇಲ್ಲಿ ತನಕ? ಸೈಂಟಿಫಿಕ್ ಮತ್ತೆ ಸ್ಪಿರಿಚುವಲ್ ಬೆನಿಫಿಟ್ಸ್ ಆಫ್ ಚಾಂಟಿಂಗ್ ಹರೇ ಕೃಷ್ಣ 10 ಬೆನಿಫಿಟ್ಸ್ ಕವರ್ ಮಾಡಿದ್ದೀನಿ. ಮೊದಲನೇದೇನು? ಮೆಂಟಲ್ ಕ್ಲಾರಿಟಿ, ಎಮೋಷನಲ್ ಸ್ಟೆಬಿಲಿಟಿ. ಎರಡನೇದೇನು? ಕರ್ಮ ಕ್ಲೆನ್ಸಿಂಗ್ ಪವರ್. ಮೂರನೇದು ಇನ್ನರ್ ಪ್ಯೂರಿಫಿಕೇಶನ್ ಅಂದರೆ ಎಲ್ಲ ದುರ್ಗುಣಗಳು ಹೋಗುತ್ತೆ. ನಾಲ್ಕನೇದು ಡಿವೈನ್ ಕ್ಯಾರೆಕ್ಟರ್, ಎಲ್ಲ ಸದ್ಗುಣಗಳು ಬರುತ್ತೆ. ಐದನೇದು ಸ್ಪಿರಿಚುವಲ್ ಪ್ರೊಟೆಕ್ಷನ್, ಅಂದರೆ ಭೌತಿಕ
ಕೆಲವು ಬಾರಿ ಕೆಟ್ಟ ಜನರ ಸಂಗತಿಯಲ್ಲಿ ನಾವು ಇರ್ತೀವಿ. ಇಲ್ಲ ಅಂತಾರೆ ಯಾರಾದ್ರೂ ಮಾಟ ಮಂತ್ರ ಮಾಡ್ತಾರೆ, ಯಾರು ಭಗವಂತನ ನಾಮ ಜಪ ಮಾಡ್ತಾ ಇರ್ತಾರೆ ಸತತವಾಗಿ, ಕಂಠಿಮಾಲೆ ಯಾರು ಹಾಕೊಂಡಿರ್ತಾರೆ, ತುಳಸಿ ಯಾರು ಪಾಲನೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಯಾವುದು ಏನೂ ಆಗೋದಿಲ್ಲ. ಯಮದೂತರು ಬರೋದಿಲ್ಲ ಅಂತ ಯಾರು ಕಂಠಿಮಾಲ ಹಾಕೊಂಡಿದೆ. ಸೊ ಅಷ್ಟೊಂದು ಶಕ್ತಿ ಇದೆ ಈ ರೀತಿ. ಆಮೇಲೆ ಇದು ಸ್ಪಿರಿಚುವಲ್ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತೆ ಆರನೇದು ರೆಸಿಲಿಯನ್ಸ್ ಅಂತ ಹೇಳಿದ್ರೆ ಸ್ಥಿರತೆ ಬರುತ್ತೆ. ಕಠಿಣ ಪರಿಸ್ಥಿತಿನಲ್ಲೂ ದುಃಖದಿಂದ ಕುಗ್ಗೋದಿಲ್ಲ ಆ ವ್ಯಕ್ತಿ. ದೊಡ್ಡ ದೊಡ್ಡ ಸಮಸ್ಯೆಗಳು ಸಣ್ಣದಾಗ್ಬಿಡುತ್ತೆ. ಭಗವಂತನನ್ನ ಮರೆತರೆ ಸಣ್ಣ ಸಣ್ಣ ತೊಂದರೆಗಳು ದೊಡ್ಡದಾಗುತ್ತೆ. ಏನ್ ಬೇಕು ನಮ್ಗೆ? ಏನು ಬೇಡ ಪ್ರಜಿ, ಪ್ರಸಾದ್ ನೀವು ಬೇಗ ಪ್ರಸಾದದ ವಿರಹದಿಂದ ನಾವು ಕಾಯ್ತಾ ಇದ್ದೀವಿ, ಮುಗಿಸ್ತಾ ಇದೀವಿ. ಆಮೇಲೆ 8ನೇದೇನು? 7ನೇದೇನು? ಎಲಿವೇಟೆಡ್ ವ್ಯಾಲ್ಯೂ ಸಿಸ್ಟಮ್ ಅಂದ್ರೆ ನಮ್ಮ ಉನ್ನತ ವಿಚಾರಗಳು ಬರುತ್ತೆ. 8ನೇದು ಬಾಂಡೇಜ್ ಅಂದ್ರೆ ಭೌತಿಕ ಬಂಧನದಿಂದ ಮುಕ್ತಿ ಸಿಗುತ್ತೆ. 9ನೇದು 9ನೇದೇನು? ಅವೇಕನಿಂಗ್ ಇನ್ನರ್ ಸ್ಪಿರಿಚುವಲ್ ನಾಲೆಡ್ಜ್, ಎಲ್ಲ ಜ್ಞಾನದ ಸಾಕ್ಷಾತ್ಕಾರ ಆಗೋಗ್ಬಿಡುತ್ತೆ. ಆಮೇಲೆ 10ನೇದೇನು? ಪ್ರೇಮ ಪುಮರ್ಥೋ ಮಹಾನ್, ನಮ್ಮ ಉನ್ನತ ಪುರುಷಾರ್ಥ ಅದು ಸಿಕ್ಬಿಡುತ್ತೆ ಬರೀ ಹರಿನಾಮವನ್ನ ತಗೊಳ್ಳೋದ್ರಿಂದ. ಇದನ್ನ ಬರೀ ಬೆನಿಫಿಟ್ಸ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಟಿಪ್ಸ್ ಮುಂದೆ ಸಮಯ ಸಿಕ್ಕಿದಾಗ ನಾನು ಟಿಪ್ಸ್ ಅನ್ನ ಹೇಳ್ತೀನಿ. ಅಲ್ಲಿ ತನಕ ತುಂಬಾ ಧನ್ಯವಾದ ಎಲ್ಲರಿಗೂ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ, ಶ್ರೀ ಹರಿನಾಮ್ ಪ್ರಭು ಕಿ ಜಯ.